ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 28/7/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ, ಪೂರ್ವಾಷಾಢ ನಕ್ಷತ್ರ, ವಿಷ್ಕುಂಭ ಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಶನಿ ವಕ್ರ ರೇವತಿ ನಕ್ಷತ್ರದಲ್ಲಿ ನಿನ್ನೆ 27ನೇ ತಾರೀಕು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವಕ್ರ ಆಗಿದೆ. 20 ಡಿಗ್ರಿ ಹಿಂದಕ್ಕೆ ಬಂದಿರತಕ್ಕಂಥ ಮುಂದಕ್ಕೆ ಹೋಗೋ ವ್ಯಕ್ತಿ ಹಿಂದಕ್ಕೆ. ಮೇಷರಾಶಿಗೆ, ಮುಖ್ಯವಾಗಿ ಮೇಷ ಲಗ್ನ, ಡಿಸೆಂಬರ್ 10ರವರೆಗೂ ಹೆಚ್ಚು ಕಡಿಮೆ ಇವನ್ 134-135 ದಿನ ಏನು ಹೇಳ್ತೇವೆ, ಅಲ್ಲೊಂದು ಶನಿಯ ವಕ್ರತೆ, ಕರ್ಮಕಾರಕ, ಮಾಡೋ ಕೆಲಸ. ಮೇಷ ಲಗ್ನದವರಿಗೆ ಶನಿ ಯಾರು? ಕರ್ಮಾಧಿಪತಿ ಪ್ಲಸ್ ಲಾಭಾಧಿಪತಿ. 12ನೇ ಮನೆಗೆ ಹೊರಟೋಗಿತ್ತು. ಗುರು ಬೇರೆ 4ನೇ ಮನೆ. ತುಂಬಾ ಕಷ್ಟ ಪಡ್ತಿದ್ದೀರಿ, ಅಲ್ಲೊಂದಿದೆ, ಜಿಗಟಾಗಿ ಇಟ್ಕೊಂಡಿದ್ದೀರಿ. ಶನಿ ಮರೆಯಾಗಿರೋದು ಒಳ್ಳೇದೇ ಆದ್ರೂ ಕೂಡ ಅದೊಂದು ಸಾಡೆ ಸಾತಿಯ ಪ್ರಭಾವ ಆಗ್ಬಿಟ್ಟಿತ್ತು ಪೂರ್ತಿಯಾಗಿ. 100% ಹೇಳ್ತಾನೆ. ಐವ್ ಸೀನ್, ನಾನೊಬ್ಬರಿಗೆ ಹೇಳಿದ್ದೆ, ಬ್ಲಾಕ್ ಬಸ್ಟರ್ ಆಗುತ್ತೆ, ಯು ವಿಲ್ ಗೆಟ್ ಇನ್ ಟು ಸಮಥಿಂಗ್. ಮೇಷ ಲಗ್ನ ಇಲ್ಲ ಮೇಷ ರಾಶಿ, ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ನಿಮ್ಗೊಂದು ಆಪರ್ಚುನಿಟಿ ಬರುತ್ತೆ ನೋಡಿ. ಇನ್ನು ಒಂದಿಬ್ಬರಿಗೆ ಒಂದು ಸಣ್ಣದಾಗಿ ಸೂಕ್ಷ್ಮವಾಗಿ ಈ ಒಂದು ಮಿಲಿಟರಿ, ಡಿಫೆನ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಮೈನಿಂಗ್ ಇಂಜಿನಿಯರಿಂಗು, ಮರೀನ್ ಇಂಜಿನಿಯರಿಂಗು, ಮಿಲಿಟರಿ, ಡಿಫೆನ್ಸು, ನೌಕಾಪಡೆ, ಇಂಥದ್ದು ಇವುಗಳ ಒಂದು ಭಾವ ಉನ್ನತ ಸ್ಥಾನ ಸಿಗುತ್ತೆ ನೋಡಿ ಅಂತ ಹೇಳಿದ್ರೆ, ತುಂಬಾ ಒಬ್ಬರಿಗೆ ಒಂದು ದೊಡ್ಡ ಉನ್ನತ ಸ್ಥಾನ. ಸಮ್ ಯೂನಿಕಾರ್ನ್ಸ್, ಹೆಸರು ಹೇಳೋದು ಇಷ್ಟ ಇಲ್ಲ, ತುಂಬಾ ಒಂದು ಉನ್ನತ ಸ್ಥಾನ. ಒಬ್ಬರಿಗಂತೂ ರಾಜತಾಂತ್ರಿಕ ಮಟ್ಟದಲ್ಲಿ ಈಸ್ ಬಿನ್ ಡಿಪಾರ್ಟೆಡ್, ವೆರಿ ಗುಡ್ ಪೋಸ್ಟ್. ಗುರುಜಿ ಥ್ಯಾಂಕ್ ಯು, ನೀವು ಹೇಳಿದ್ರಿ, ನಾನು ನೆನ್ಸಿರ್ಲಿಲ್ಲ, ಐ ಹ್ಯಾವ್ ಬಿನ್ ಪೋಸ್ಟೆಡ್ ದಿಸ್ ಅಂತ ಹೇಳ್ಬಿಟ್ಟು. ಈ ಮೂವ್ಮೆಂಟ್ ನಡೆಯುವಾಗ ನಡೆಯುತ್ತೆ. ಶನಿ ಯಾಕಂದ್ರೆ 12ನೇ ಮನೆ, ಈ ಹ್ಯಾಸ್ ಟು ಗಿವ್, ಬಟ್ ಹಿಡ್ಕೊಂಡಿತ್ತು, ಇದೋ ಕೊಡ್ತೀನಿ ಇರು, ಇದೋ ಕೊಡ್ತೀನಿ, ಪರಿಶ್ರಮ ಆಗ್ತಿದ್ದೀರಿ, ನಿಮ್ಮ ಎಫರ್ಟ್ ಹಾಕ್ತಿದ್ರೆ ಬರ್ತಿಲ್ಲ. ಲಾಭಾಧಿಪತಿ ಪ್ಲಸ್ ಕರ್ಮಾಧಿಪತಿ. ಬಟ್ 12ನೇ ಮನೆ ನಿಮ್ಮ ಎಫರ್ಟ್ ಯಾರಿಗೂ ಕಾಣಿಸ್ತಿರ್ಲಿಲ್ಲ. ಎಲ್ಲೋ ಒಂಚೂರು ನಿದ್ದೆ, ಎಲ್ಲೋ ಒಂಚೂರು ಮೈಗಳ್ಳತನ ಅನ್ನೋ ಥರ, ಎಲ್ಲೋ ಒಂದು ಸೋಮಾರಿತನ, ಮೈ ಭಾರತನ. ನೀವು ಅದಲ್ಲ. ಬಟ್ ಈ ಶನಿ ಆ ಥರ ಮಾಡ್ತಾನೆ. ಯಾವ ವಿಚಾರಕ್ಕೆ ಸ್ಪೀಡ್ ಇರಬೇಕಿತ್ತೋ ಆ ವಿಚಾರಕ್ಕೆ ಸ್ಪೀಡ್ ಇಲ್ಲ. ಸೊ ದಟ್ ಕಟ್ಟ ಕಡೆ 27ನೇ ನಕ್ಷತ್ರದಲ್ಲಿ ಶನಿಯ ಒಂದು ಪ್ರಭಾವವಾಗಿ ನಿಂತು ಬಿಟ್ಟಿತ್ತು. ಸೊ ಸಮ್ವೇರ್ ಇಟ್ ಇಸ್ ಡಿಲೇಯಿಂಗ್ ಟ್ಯಾಕ್ಟಿಸ್ ಅಂತ ಹೇಳ್ತಾರೆ. ಶನಿ ಬಂದು ಡಿಲೇ ಮಾಡ್ತಾನೆ, ಡಿನೈ ಮಾಡೋಲ್ಲ. ನೆನಪಿಟ್ಟುಕೊಳ್ಳಿ, ತುಂಬಾ ಜನಕ್ಕೆ ಒಂದು ತಪ್ಪಾದಂತ ಒಂದು ಮಾಹಿತಿ ಇದೆ. ಶನಿ ಬಂದು ಡಿನೈ, ನಿಮ್ಮ ಅದೃಷ್ಟನೇ ಇಲ್ಲ, ಖಂಡಿತ ಇಲ್ಲ. ತನ್ನ ಕೆಲಸ ನೀನು ಮಾಡೋ, ನಾನು ನೋಡ್ಕೋತೀನಿ, ನನ್ನ ಪಾಡಿಗೆ ನಾನಿದ್ದೀನಿ, ನಿಧಾನ ಗ್ರಹ. ಅದಕ್ಕೆ ಶನಿ ಬಂದು ಸಾಮಾನ್ಯವಾಗಿ ನಿಮ್ಮ ರಾಶಿಗಳಲ್ಲಿಯೇ ಈ ಒಂದು ದಶಾಭುಕ್ತಿ ನಡೆಯುತ್ತೆ ನೋಡಿ. ಶುಕ್ರ ದಶೆ ಬಿಟ್ಟರೆ ಶನಿಯ ದಶೆಯೇ ಅತ್ಯಂತ ದೊಡ್ಡ ದಶೆ. 19 ವರ್ಷ. ಶುಕ್ರ 20 ವರ್ಷ ಆದ್ರೆ ಶನಿ 19 ವರ್ಷ. ಅದರ ನಂತರ ರಾಹು ದಶ 18 ವರ್ಷ. ಅದರ ನಂತರ ಮಿಕ್ಕ ಗ್ರಹಗಳು, ಗುರು, ಬುಧ, ಈ ಲೆಕ್ಕಾಚಾರಗಳನ್ನ ತೆಗೆದುಕೊಳ್ಳತಕ್ಕಂಥದ್ದು ಮಾಡ್ತವೆ. ತುಂಬಾ ಎಲ್ಲದಕ್ಕಿಂತಲೂ ಕಡಿಮೆ ಇರತಕ್ಕಂಥದ್ದು ಸೂರ್ಯ ದಶೆ. ಯಾಕಂದ್ರೆ ನೋಡಿ, ಅಲ್ಲೂ ಕೂಡ ಎಷ್ಟು ಲೆಕ್ಕಾಚಾರ. ಒಂದು ಅಧಿಕಾರ ಅನ್ನೋದು ನೋಡಿ, ನೀವು ಯಾವುದೇ ಒಂದು ದೊರೆಗೆ 5 ವರ್ಷ,
ಏನೋ ಅವ್ರ ಅದೃಷ್ಟ ಇತ್ತು, ಇನ್ನೊಂದ್ಸಲ ರೀಎಲೆಕ್ಟು, ಇನ್ನೊಂದು ಏನೋ ಹೇಳ್ತಾರೆ. ಬಟ್ ಒಂದು ಗೌರ್ಮೆಂಟ್ಗೆ, ಒಂದು ಪವರ್ಫುಲ್ ಹೌಸ್ಗೆ ಅಲ್ಲಿ ಕೊಡೋದು 5 ವರ್ಷ. ಲಾಸ್ಟ್ 1 ವರ್ಷ ಲಾಕೆ. ಅವ್ರು ಯಾವುದೇ ಕೆಲವೊಂದು ಡಿವಿಷನ್ ಲಾಸ್ಟ್ 6 ಮಂತ್ ಕೊಡೋದಿಲ್ಲ. ಸೂರ್ಯದಶೆ ನೋಡಿ ಅಲ್ಲಿ 6 ವರ್ಷಗಳು. ಸೊ ಇಲ್ಲೊಂದು 1 ವರ್ಷ ನಾವು ಮೈನಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಾಕಂದ್ರೆ ಆ ಒಂದು ಅಧಿಕಾರ ಸ್ಥಿರವಾಗಿದ್ದು ಬಿಟ್ರೆ ನಾನು ನಡೆದಿದ್ದೇ ದಾರಿ ಅನ್ನತಕ್ಕಂಥದ್ದು ಮೂರ್ಖ ದೊರೆ ಆಗ್ಬಿಡ್ತಾನೆ. ಅವ್ನು ಕೇಳಲ್ಲ. ವಿಪರೀತ ಕಂಟಿನ್ಯೂಟಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಜನಗಳಲ್ಲೂ ಕೂಡ ಅಸಹನೆ. ಇವನು ಏನೋ ಆಡಿದ್ದೇ ಆಡ್ತಾನೆ, ಕಿಸ್ಬಾಯಿ ದಾಸ, ಮಾಡಿದ್ದೇ ಮಾಡ್ತಾನೆ, ಅದೇ ಇದು ಇನ್ನೇನೂ ಇಲ್ಲ. ಸರಕು ಲೇದು ವಿಂದೆಗರ. ಇವನ ಹತ್ರ ಸರಕೆ ಇಲ್ಲ. ಯಾವ ಹೊಸದ್ ತಂದಿದ್ದಾನೆ ನೀವು ನೋಡಿ. ಯಾವುದೇ ಒಂದು ಸರ್ಕಾರಗಳು ಅಪರೂಪ ಒಂದು 15 ವರ್ಷ 20 ವರ್ಷ. ಮಮತಾ ಬ್ಯಾನರ್ಜಿ ನೋಡಿ, CPM ನೋಡಿ, ಅಲ್ಲಿ ಅದಕ್ಕೆ ಮೊದಲು ಇದ್ದಂಥದ್ದು, ಇಲ್ಲಿದ್ದಂಥ ಕಾಂಗ್ರೆಸ್ನ ಒಂದು ಆಡಳಿತ ಹೆಚ್ಚು ಕಡಿಮೆ ಒಂದು 60 ವರ್ಷ. 47ರಿಂದ ಬೇರೆ ಬೇರೆ ಪಕ್ಷಗಳು ಏನೇ ಮಾತಾಡ್ಬೋದು. ಕೇಂದ್ರದಲ್ಲಿ ಕೂತಿದ್ದವ್ರು 57, 67, 77, ಸೆಂಟ್ರಲ್ ಒಂದು ಸಣ್ಣ ಪುಟ್ಟ 87, 97, 2017, 2014ರಿಂದ ಮೋದಿಜಿ ಬಂದಿದ್ದಾರೆ ನಮ್ಮ ದೊರೆ. ಅದಕ್ಕೆ ಮೊದಲು ಅವರ ಸಪೋರ್ಟ್ ಇಲ್ಲದೆ ಯಾವುದೇ ಪಕ್ಷ ಇಲ್ಲ. ಅದು ದೇವೇಗೌಡರು ಇರ್ಬೋದು, ಇಲ್ಲ ಬೇರೆ ಬೇರೆ ಚಂದ್ರಶೇಖರ್ ಇರ್ಬೋದು, VP ಸಿಂಗ್ ಇರ್ಬೋದು. ಅಲ್ಲೊಂದು ಕಾಂಗ್ರೆಸ್ನ ಪಾತ್ರವಿತ್ತು. ತಮಗೇನ್ ಬೇಕು ಅಂತ ಹಿಂದ್ಗಡೆ ನಿಂತ್ಕೊಂಡು, ಇಲ್ಲ ಮುಂದ್ಗಡೆ ಯಾರು ರಾಜೀವ್ ಗಾಂಧಿ ಇರಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಬಹುದು, ಇಂದಿರಾ ಗಾಂಧಿ ಇರಬಹುದು, ಅದಕ್ಕೆ ಮೊದಲು ಜವಾಹರ್ಲಾಲ್ ನೆಹರು ಇರಬಹುದು, ಮನಮೋಹನ್ ಸಿಂಗ್ ಜಿ ಇರ್ಬೋದು. 2004ರಿಂದ 2014 ಅವರು 10 ವರ್ಷ ದೀರ್ಘಾವಧಿ ಮಂತ್ರಿ. ಅದರ ನಡುವೆ ಅಲ್ಪ ಸ್ವಲ್ಪ ವಾಜಪೇಯಿ, ಇನ್ನೊಂದು ಅಲ್ಲೊಂದು ಸರ್ವ ಪಕ್ಷಗಳು, ಇನ್ನೊಂದು ಪಕ್ಷಗಳು ಅಷ್ಟು ಇಷ್ಟು ಹಾಕೊಂಡು ಇದೆಲ್ಲ ಆ ಅಧಿಕಾರ. ಬಟ್ ಒಂದೇ ವ್ಯಕ್ತಿ ಕಂಟಿನ್ಯೂಟಿ ಅಂತ ಬಂದಾಗ ಅಲ್ಲೆಲ್ಲೋ ಜನಗಳೆಲ್ಲ ಅಸಹನೆ. ದೇ ಎಕ್ಸ್ಪೆಕ್ಟ್ ಲಾಟ್. ಅಯ್ಯೋ, ಅದಕ್ಕೆ ಒಂದು ಮಾತಿದೆ, ಜನಾರ್ದನನನ್ನ ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನೋಡಿ, ಈಗ ನಮ್ಮ ರಾಜ್ಯದಲ್ಲೇ ಆಗಿದೆ ನೋಡಿ. ಗೃಹಲಕ್ಷ್ಮಿ ಅಂತ ಹೇಳಿದ್ರು, 1 ತಿಂಗಳು ಲೇಟ್ ಆಗಿದೆ, ನಿಮ್ಮ ಮನೆ ಬಂಗಾರ ಆಗುವಾಗ ನಮಗ್ ಕೊಡೋ 2,000 ಯಾಕ್ರಿ ಕೊಟ್ಟಿಲ್ಲ ಅಂತಾರೆ. ಕರೆಕ್ಟಾ? ತಗೋತಿರೋದೇ ನಮ್ಮದೇ ದುಡ್ಡು, ನಾವೇ ಹಾಕಿರೋದು, ಕೊಡ್ತೀವಿ ಅಂದಿದ್ದಾರೆ. ಇರ್ಲಿ, ಅಲ್ಲೊಂದು ಇರುತ್ತೆ ಕೆಲವೊಂದು ಆಡಳಿತಾತ್ಮಕವಾಗಿ, ಕೆಲವೊಂದು ಇದ್ರಲ್ಲಿ ಇಲ್ಲ. ಕೊಡ್ತೀನಿ ಅಂದ್ಮೇಲೆ ಯಾಕೆ ಕೊಟ್ಟಿಲ್ಲ, ಈಗೇನಕ್ಕೆ ಹಿಂಗೆ ಹೇಳ್ತೀಯ, ಆಗೇನಕ್ಕೆ ಹಿಂಗೆ ಹೇಳ್ತೀಯ. 40 ವರ್ಷದಿಂದ ನಾವು ರಸ್ತೆ ಬದಿನಲ್ಲಿ ನಾವು ಬದುಕು ಕಟ್ಕೊಂಡಿದ್ವಿ. ಏನು ಬೇಡ ನೋಡಿ. ಎಲ್ಲ ಒಂದು ನಾಣ್ಯಕ್ಕೆ 2 ಮುಖಗಳಿದ್ದಾವೆ ಮಕ್ಕಳೇ. ಇದು ಸರಿ, ಇದು ತಪ್ಪು ಅನ್ನುವುದಕ್ಕೂ ಮೊದಲು ಅಲ್ಲೊಂದು ರಸ್ತೆ ಬದಿನಲ್ಲಿ ಬದುಕು ಕಟ್ಕೊಂಡಿದ್ದಾನೆ. ಎಸ್, ನಾನೊಂದು ಹೇಳಿದ್ದೆ, ಅವ್ರಿಗೆಲ್ಲ ಪ್ರತಿ ಒಂದು ವಾರ್ಡಲ್ಲೂ ಕೂಡ ಒಂದು ಪಾರ್ಕ್ ಇದೆ. ಅದೇ ರೀತಿ ಒಂದು ಸಂತೆ ತರ ಅವ್ರಿಗೊಂದು ವ್ಯವಸ್ಥೆ ಮಾಡಿಬಿಟ್ರೆ ಅವ್ರಿಗೊಂದು ಬದುಕಾಗುತ್ತೆ. ರಸ್ತೆ ಬದಿನಲ್ಲಿ ಮಾರೋ ಒಂದು ವ್ಯವಸ್ಥೆಯೇ ಬೇಕಿಲ್ಲ ಅಂತಕ್ಕಂಥ. ಹೌದು, 40-50 ವರ್ಷದಿಂದ ಕೆಲವ್ರುಗಳು ಬದುಕಲ್ಲಿ ಕಟ್ಕೊಂಡಿದ್ದಾರೆ. ಮಕ್ಕಳು, ಮದುವೆ, ಮನೆ, ಕುಟುಂಬ, ಜೀವನ ಬಡ್ಡಿಗೆ ತಂದು ಇನ್ನೊಂದು ಸತ್ತಿವೆ. ಅವ್ರನ್ನ ಪಾಪ ದಿಢೀರಂತ ಎಬ್ಬಿಸಿದ್ರೆ ಎಲ್ಲಿ ಹೋಗ್ತಾರೆ, ಅವ್ರಿಗೆ ಬೇರೆ ಗೊತ್ತಿಲ್ಲ. ಅದರಲ್ಲೇ ಏನೋ ನೀವು ನಂಬಲ್ಲ, ನನಗೆ ಇಲ್ಲೊಂದು ಹುಡುಗ ಪರಿಚಯ. ಎಸ್ ಡನ್ ಒಂದು ಮಾಸ್ಟರ್ಸ್. ಅವನ ಪತ್ನಿಯು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಮಗು ಇದೆ, ವರ್ಕ್ ಫ್ರಮ್ ಹೋಮ್ ಏನೋ ಒಂದು ಮಾಡ್ತಾನೆ, ಪತ್ನಿಯೂ ಮಾಡ್ತಾಳೆ, ಎಳೆ ಮಗು. ಸಂಜೆ ಒಂದು ಚೀಸ್ ಕೇಕ್ ಮಾಡ್ಕೋತಾನೆ. ಇಬ್ರು ಗಂಡ ಹೆಂಡತಿ ಅದ್ಭುತವಾಗಿ ಬಂದ್ಬಿಟ್ಟು, ತುಂಬಾ ಟೇಸ್ಟಿ, ಲವ್ಲಿ. ಒಂದು ವಾಕಿಂಗ್ ಹೋಗ್ಬಿಟ್ಟು ಸಂಜೆ ಬರ್ತಿರ್ಬೇಕಾದ್ರೆ ಪುಟ್ಟ ಹುಡುಗ ನೋಡಿದೆ, ಇದೇನೋ ಇದು ಅಂತ ಹೇಳ್ಬಿಟ್ಟು ಹತ್ರ ಹೋದೆ. ರೆಡಿ ಕಟ್ಔಟ್. ಏನೋ ಮಾಡ್ತೀಯಾ ಅಂದರೆ, ಇದು ನನ್ನ ಪತ್ನಿ, ನನಗೊಂದು ಪಾಪು ಇದೆ ಅಂತ ಹೇಳ್ಬಿಟ್ಟು. ಸಂಜೆ ಒಂದು 6:30-7 ಗಂಟೆಗೆ ಬರ್ತಾನೆ. ಒಂದು 9:30ವರೆಗೂ ಇರ್ತಾನೆ. ಐ ಸೆಲ್ ಅರೌಂಡ್ ಒಂದು 10 to 15 kg ಚೀಸ್ ಕೇಕ್. ರಸ್ತೆ ಬದಲು ತುಂಬ ಚೆನ್ನಾಗಿ ಹೈಜೆನಿಕ್ ಆಗಿ ಪ್ಯಾಕ್ಟ್ ಮಾಡಿ ಗ್ಲಾಸ್ ಇದರಲ್ಲಿ ಕ್ಲೋಸ್ ಮಾಡಿ, ಅಲ್ಲೊಂದು ಏನೋ ಅವನೊಂದು ಪುಟ್ಟದಾಗಿ ಒಂದು 10-15 ಸಾವಿರ ಮಾಡ್ತಾನೆ. ಅದ್ರಲ್ಲಿ ಖರ್ಚೆಲ್ಲ ಹೋಗ್ಬಿಟ್ಟು ಒಂದು 3,000ನೋ 5,000ನೋ 2,000ನೇ ಮಿಗಬಹುದು. ಒಂದೊಂದು ದಿನ ಆಗದೇ ಇರಬಹುದು. ಬಟ್ ತಿಂದ ಮೇಲೆ ನೀವು ನಂಬೋಲ್ಲ, ಅಲ್ಲಿ ಹೋಗಿ ಚೀಸ್ ಕೇಕ್ ತಗೊಳ್ಳಿ ಮಕ್ಕಳೇ, ಅವನು ಚೆನ್ನಾಗಿರ್ತಾನೆ ಅಂತ.
ಅವನೊಂದು ಬದುಕು, ಒಂದು ಎಕ್ಸ್ಟ್ರಾ ಬದುಕಿಗೆ ಕೂತ್ಕೊಂಡು ಏನು ಮಾಡಲಿ, ನನ್ನ ಕೆಲಸನೂ ಮುಗಿಸ್ಕೊಂಡಿದ್ದಾನೆ, ಒಂದು ಪುಟ್ಟ ಐಡಿಯಾನು ಕೊಟ್ಟೆ, ಗ್ಲೋ ಸೈನ್ದು ಒಂದು ಹಾಕೊಪ್ಪ, ಸೊ ವಿಚ್ ಈಸ್ ಅವೈಲಬಲ್. ಸೊ ಜನಕ್ಕೆ ಅದು ಕಾಣಿಸುತ್ತೆ, ಇದೇನಿದು ಅಂತ ನೋಡ್ತಾರೆ. ಸೊ ಚೀಸ್ ಕೇಕ್ ಅವೈಲಬಲ್ ಹಿಯರ್ ಅಂತ ಹೇಳ್ಬಿಟ್ಟು ಬರ್ತಾರೆ, ನೋಡ್ತಾರೆ, ನೋಡು ಅಂತ ಹೇಳಿಬಿಟ್ಟು ಅವ್ನು ಬದುಕು ಕಟ್ಕೊಂಡಿದ್ದ. ಈಗ ಅವನ್ನ ದಿಢೀರ್ ಅಂತ ಖಾಲಿ ಮಾಡಿಸಿದ್ರೆ ಅದರಲ್ಲೊಂದು ಬಾಡಿಗೆನೋ ಇನ್ನೊಂದು ಏನೋ ಒಂದು ಮಾಡ್ಕೋತಿದ್ದಾನೆ. ಅಲ್ಲೇ ಒಂದು ಸಂತೆ ಥರ ಒಂದು ಜಾಗ, ಎಲ್ಲೆಲ್ಲೂ ಒಂದು 10,000ದಿಂದ 25,000 ಅಡಿ ಇದೆ, ಪ್ರತಿ ವಾರ್ಡಲ್ಲಿದೆ. ಹಂಗೆ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಈಗ ಅವ್ರ ಬದುಕು ಬೀದಿಗೆ ನಿಂತಿದೆ, ಸರಿ, ಅದೊಂದು ಆಯ್ತರ. ಬಟ್ ಅಲ್ಲೊಂದಿದೆ, ಅವನು ಎಲ್ಲಿ ಕೇಕ್ ಇಟ್ಟಿದ್ದಾನೋ ಎದುರುಗಡೆನೋ ಒಂದು ಬೇಕರಿ ಇದೆ. ಅವನ ಹತ್ರ ಕೇಕ್ ತಗೊಳ್ಳೋರಿಲ್ಲ. ಅವನ ಬಾಡಿಗೆ ಎಷ್ಟು? 30-40 ಸಾವಿರ. ಅಡ್ವಾನ್ಸ್ ಎಷ್ಟು? ಕಡಿಮೆ ಅಂದ್ರೆ 3-4 ಲಕ್ಷ. ಆ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು? ಕಡಿಮೆ ಅಂದ್ರೂ 10-15 ಲಕ್ಷ. ಒಂದು ಹೋಟ್ಲ್ ಇಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ 20 ಲಕ್ಷ 30 ಲಕ್ಷ, ಈಗೆಲ್ಲ ಕೋಟಿಗಳು ಬಾಬತ್ತು. 10ಕ್ಕೆ 10 ಅಡಿ ಬೆಂಗಳೂರಿನಲ್ಲಿ ಬಾಡಿಗೆ ಅಂತ ಹೇಳಿದ್ರು 1 ಲಕ್ಷ ಬರುತ್ತೆ. ಮಿನಿಮಮ್ 100 ರೂಪಾಯಿ, 1 ಲಕ್ಷ ಬಾಡಿಗೆ. 10 ಅಡಿಗೆ 10 ಅಡಿ. ಬೆಂಗಳೂರಲ್ಲಿ ಸುಮ್ಮನೆ ಎಲ್ಲ ಕಮರ್ಷಿಯಲ್ ಪ್ಲೇಸಸ್ ಅನ್ನೋದಾದ್ರೆ ಜಂಕ್ಷನ್ನು ಇದೆಲ್ಲ. ಈಗ ಈ ಹೋಟ್ಲ ಒಂದು ಕತೆ ಏನು? ಪಾಪ ಒಂದು 10 ಜನ ಬಕಾಸುರರುಗಳನ್ನ ಮೇಂಟೈನ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಹೋಟ್ಲಲ್ಲಿ ಕೆಲಸ ಮಾಡೋರು ಬಕಾಸುರರುಗಳು. ಸರ್ರಿ ತಿಂತಾರೆ, ಆ ಪಾಟಿ ಕೆಲಸ ಇರುತ್ತೆ, ಅವರು ಬೇಯ್ತಿರ್ತಾರೆ. ಸರ್ವೇಯರಿಂದ ಹಿಡಿದು, ಕ್ಲೀನರಿಂದ ಹಿಡಿದು, ದೋಸೆ ಬಟ್ಟೆಯಿಂದ ಹಿಡಿದು, ಒಂದು ರಸಂ ಬಟ್ಟದಿಂದ ಹಿಡಿದು, ಸಾಂಬಾರ್ ಬಟ್ಟನಿಂದ ಹಿಡಿದು ಒಂದೊಂದ ಪಾಪ. ಅಲ್ಲೊಬ್ಬ ಬಿಲ್ಲಿಂಗ್ ಹಾಕೋನಿಂದ ಹಿಡಿದು ಎಷ್ಟು ಜನ ಇರ್ತಾರೆ ಗೊತ್ತಾ? ಅದನ್ನು ಅವ್ನು ತಗೊಂಡಿದ್ದಾನೆ, ಅಡ್ವಾನ್ಸ್ ಹಾಕಿದ್ದಾನೆ, ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ದಾನೆ, ಎಷ್ಟು ಖರ್ಚು ಮಾಡಿರ್ತಾನೆ ಗೊತ್ತಾ? ಮಿನಿಮಮ್ 15-30 ಲಕ್ಷ ಬಂಡವಾಳ ಹಾಕಿರ್ತಾರೆ ಕೆಲವರು ಪಾಪ. ಈಗ ಅವನು ಅಲ್ಲೊಂದು ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ವಡೆ, ದೋಸೆ ಅಂತ ಹಾಕೊಂಡಿದ್ದಾನೆ. ಅವನು ಮುಂದ್ಗಡೆನ ಒಬ್ಬ ಬರ್ತಾನೆ, ತಳ್ಳೋ ಗಾಡಿ, ಅವನು ಚಿತ್ರಾನ್ನ ಇಲ್ಲಾಗಿದೆ. ಇಲ್ಲಿ ಸಂಜೆ ಒಂದು 8:30 ಮೇಲೆ ಬಂದು 9 ಗಂಟೆಗೆ ಒಬ್ಬ ರಾತ್ರಿ 12 ಗಂಟೆವರೆಗೂ ಏನೋ ಒಂದು ಮಾರ್ತಿದ್ದ. ಬಂದು ಇಳಿಸ್ಬಿಟ್ಟು ಟಿಫನ್ ಬಾಕ್ಸ್ಗಳಲ್ಲಿ ತಗೊಬಂದ್ಬಿಟ್ಟು ಆಟೋನಲ್ಲಿ ಇಳಿಸ್ಬಿಟ್ಟು ಒಂದು 30 ರೂಪಾಯಿ 40 ರೂಪಾಯಿ 50 ರೂಪಾಯಿಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕೊಡ್ತಿದ್ದ. ಹೋಟ್ಲ್ ಮುಚ್ಚೋ ಸಮಯ ಇವರು ಸುಮ್ಮನೆ ಆಗ್ತಿದ್ರು. ಅವನಿಗೆ ವ್ಯಾಪಾರ ಕುದುರು ಬಿಟ್ಟಿದೆ. ನೀವು ನಂಬಲ್ಲ, ಸಂಜೆ 6:30ಗೆ ತಳ್ಳೋ ಬಂಡಿ ತಗೊಬಂದ. ಅದ್ರ ಜೊತೆಲಿ ಕಾಫಿ ಫ್ರೀ, ಕಾಫಿ ಟೀ ಅಂತ ಹೇಳ್ಬಿಟ್ಟಿಟ್ಟ. ಸ್ವಲ್ಪ ಚಾಟ್ಸ್ ಇಟ್ಟ, ಸ್ಯಾಂಡ್ವಿಚ್ ಇಟ್ಟ, ಬೇಲ್ಪುರಿ ಇಟ್ಟ, ದೋಸೆ ಇಟ್ಟ. ತಗೊಳ್ಳಿ, ಹೋಟ್ಲು ಅವನಿಗೆ ನೋಡ್ತಿದ್ದಾನೆ. ಇವನು ವ್ಯಾಪಾರ ಸಂಜೆ 6:30 ಮೇಲೆ ಗೋವಿಂದ. ಈಗ ಅವನಿಗಿಂತ ಕಡಿಮೆ ರೇಟು ಕೊಡ್ತಾವನು. ಆಮೇಲೆ ನೋಡಿದ್ರೆ ಬೆಳಿಗ್ಗೆ 6:30ಗೆ ತಗೋ, ಆಮೇಲೆ ಮಧ್ಯಾಹ್ನಕ್ಕೆ. ಈ ಬಂಡವಾಳ ಹಾಕ್ದವನ ಗತಿ ಏನು? ಬಂಡವಾಳ ಹಾಕ್ದವನ ಗತಿ ಏನು? 10 ಜನಕ್ಕೆ ಒಂದು ದಿನಕ್ಕೆ ಕಡಿಮೆ ಅಂದ್ರು ಒಂದು ಹೋಟೆಲ್ಗೆ 1 ಲಕ್ಷ ಬಾಡಿಗೆ ಇದೆ ಆವ್ರೇಜ್. ಹುಡುಗರಿಗೆ ಕಡಿಮೆ ಅಂದ್ರೂ 2 ಲಕ್ಷ ಸಂಬಳ ಇದೆ. ಮೇಂಟೆನೆನ್ಸ್ 1 ಲಕ್ಷ ಇದೆ. ನಂದೊಂದು ಸಂಬಳ ಅಂತ 1 ಲಕ್ಷ ಇದೆ. 5 ಲಕ್ಷ ಅಂತ ಹೇಳದಂದ್ರೆ ಒಂದು ದಿನಕ್ಕೆ ಕಡಿಮೆ ಅಂದರು 17,000 ಡಿಫಾಲ್ಟ್ ನನ್ನ ಲಾಭ ಎತ್ತಬೇಕು. ನಾನು 17,000 ಡಿಫಾಲ್ಟ್ ಲಾಭ ಎತ್ತಬೇಕು. 30% ನನ್ನ ಮಾರ್ಜಿನ್ ಇದೆ ಅನ್ನೋದಾದ್ರೆ 60,000 ನಾನು ಬಿಸ್ನೆಸ್ ಮಾಡಬೇಕು. ಲೀಸ್ಟ್ ಅಂದ್ರೂ 50,000 ವ್ಯಾಪಾರ ಮಾಡಿದ್ರೇನೆ ನಾನು 17,000 ತೆಗೆಯಲಿಕ್ಕೆ ಸಾಧ್ಯ. ಬೇಡ ಅರ್ಧ ಲಾಭ ಇದೆ ಅಂತ ಏನೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ಹೋಟ್ಲ್ ನಡೆಸಿಲ್ಲ ಮಕ್ಕಳು. ಈ ಒಂದು ಲೇಟೆಸ್ಟ್ ಒಂದು 40,000 ರೂಪಾಯಿ ವ್ಯಾಪಾರ ನಡೆದ್ರೇನೆ ಅವನು 17,000 ರೂಪಾಯಿ ಡಿಫಾಲ್ಟ್ ಕರೆಂಟ್ ಬಿಲ್, ವಾಟರ್ ಬಿಲ್, ಕ್ಲೀನಿಂಗು, ಹುಡುಗರ ಸಂಬಳ, ಬಾಡಿಗೆ. ಒಂದ್ ದಿನಕ್ಕೆ 17,000ರಿಂದ 18,000 ಎತ್ತು ಬಿಡ್ಬೇಕು. ಅವನು ಎತ್ತಿಟ್ಟು ಬಿಡ್ಬೇಕು, ಇಲ್ಲ ಅಂದ್ರೆ ಗೋವಿಂದ. ಫ್ರೀಸರ್ ಇಟ್ಟಿದ್ದಾನೆ, ಕೋಲ್ಡ್ ಸ್ಟೋರೇಜ್ ಇಟ್ಟಿದ್ದಾನೆ, ಹೀಟರ್ ಇಟ್ಟಿದ್ದಾನೆ, ಏನೇನು ಇನ್ಫ್ರಾಸ್ಟ್ರಕ್ಚರ್ ಹಾಕಿರ್ತಾರ ಗೊತ್ತಾ? ಈಗ ಇವನ ಪಾಡೇನು ಯೋಚನೆ ಮಾಡಿ ನೋಡಿ. ನಾನು 40 ವರ್ಷದಿಂದ, ನಾನು 30 ವರ್ಷದಿಂದ ಶನಿ ವಕ್ರ ನೋಡಿ ಬದುಕು ನೋಡಿ. ನಮಗೇನು ಗೊತ್ತರ, ನಮಗೆ ಒಂದೇ ನಾಣ್ಯ ಕಾಣಿಸೋದು. ಹೌದು, ಈಗ ನೀವು ಹೇಳ್ತಿದ್ದೀರಿ ಸತ್ತಿವೆ, ನೀವು ಅಲ್ಲೊಂದು ಬದುಕು ಕಟ್ಟಿದ್ದೀರಿ, ನೀವೊಂದು ಹೂವಿನ ಅಂಗಡಿ ಇಟ್ಟಿದ್ದೀರಿ, ಹಣ್ಣಂಗಡಿ, ಅಲ್ಲಿ ಗಂದಿಗೆ ಅಂಗಡಿ ಇಟ್ಟವನ್ ಗತಿ ನೀವು ಯೋಚನೆ. ನೀವೊಂದು ಪುಸ್ತಕಗಳನ್ನ ರಸ್ತೆನಲ್ಲಿ ಮಾರ್ತಿದ್ದೀರಿ, ಅಲ್ಲೊಂದು ಪುಸ್ತಕದ ಅಂಗಡಿ ಇಟ್ಟಿರೋನ್ ಗತಿ ನೀವು ಯೋಚನೆ ಮಾಡಿ ನೋಡಿ. ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ ಮಕ್ಕಳೇ. ನೀವು ಮೊದಲೇ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕಿತ್ತು.
ಅಲ್ಲೊಂದು ಚೂರು ಜಾಗ ಸಿಕ್ಕಿದ ತಕ್ಷಣ ಏನೋ ಹಿಂಗಾಯ್ತು. ಅವ್ರಿಗೂ ತೊಂದರೆ ಆಗದ ಹಾಗೆ ರಾತ್ರಿ ಒಂದು 9-9:30 ಬಂದು ತುಂಬಾ ನೈಟ್ ಡ್ರೈವರ್ಸ್ ಇದ್ದಾರೆ, ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ, ಆಟೋ ಟ್ಯಾಕ್ಸಿಗಳವರಿದ್ದಾರೆ, ನೈಟ್ ಜರ್ನಿ ಮಾಡುವಂಥ ಪ್ರಯಾಣಿಕರಿದ್ದಾರೆ. ರುಚಿಯಾಗಿ ನೀವು ತಗೊಬಂದಲ್ಲಿ ಒಂದು 9-9:30 ಯಾವ ಹೋಟ್ಲು ತೆಗ್ದಿರೋಲ್ಲ, ಇಟ್ಸ್ ಅ ಬೆಟರ್ ವೇ. ಅಲ್ಲಿ ನೀವು ಮಾರ್ತಿದ್ದೀರಿ, ತೊಂದರೆ ಇಲ್ಲ, ಯಾಕಂದ್ರೆ ಅವನ ಬದುಕು ಕಸ್ತಿಲ್ಲ. ಬೆಳಗ್ಗೆ ನೀವು 5 ಗಂಟೆ 6 ಗಂಟೆವರೆಗೂ ನೀವು ಮಾಡ್ತೀರಿ, 6:30ವರೆಗೂ, ಇಟ್ ಇಸ್ ಗುಡ್, ಒಪ್ಪತಕ್ಕಂಥದ್ದೇ. ನೋಡಿ, ಹೀಗೆ ಒಂದು ನಾಣ್ಯಕ್ಕೆ 2 ಮುಖ ಇರ್ತಾರೆ, ನಮಗೆ ಕಾಣಿಸೋದು ಒಂದೇ ಮುಖ. ಸತ್ಯ ವಕ್ರವಾಗುತ್ತದೆ, ಹಿಂದಿನದ್ದು ವಾಪಸ್ಸು ಬರುತ್ತದೆ, ನೆನಪಿಟ್ಟುಕೊಳ್ಳಿ. ಇವತ್ತೇನು ಎಜುಕೇಶನ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ, ರಿಸೈನ್ ಮಾಡಕ್ ಹೇಳಿ ಅಂತ ತಮಾಷೆಗೆ ಉತ್ತರ. ಹಿಂದಿನದ್ದು ವಾಪಸ್, ಕರ್ಮ ಕಮ್ಸ್ ಬ್ಯಾಕ್. ಶನಿ ಈಸ್ ವಕ್ರ. ಈಗ ನೋಡ್ತಿದ್ದಾನೆ, ಮಾಡಿದ್ದು ಒಳ್ಳೇದು ಕೂಡ ವಾಪಸ್ ಬರುತ್ತೆ, ಕೆಟ್ಟದ್ದು ಕೂಡ. ಅವರು ಕೂಡ ಇಂಥದ್ದೇ ಒಂದು ಪ್ರತಿಭಟನೆಯನ್ನ 97ರಲ್ಲಿ ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದಾಗ ಪ್ರತಿಭಟನೆಯನ್ನ ಮಾಡಿದ್ದರು ಅನ್ನತಕ್ಕಂಥದ್ದು ಮಾಹಿತಿ ಬರ್ತದೆ. ಅದೆಷ್ಟು ಸತ್ಯವೋ ಸುಳ್ಳು ನೀವೇ ಹೇಳ್ಬೇಕು. ಇಟ್ ಕಮ್ಸ್ ಬ್ಯಾಕ್. ಸೊ ಅಂಥದ್ದು. ಸೊ ಅದರಿಂದ ಶನಿ ವಕ್ರ ಅಂದಿದ್ದೆ, ನಾವು ಮಾಡಿದ ಒಳ್ಳೇದು ವಾಪಸ್ ಬರುತ್ತೆ, ಕೆಟ್ಟದ್ದು ವಾಪಸ್ ಬರುತ್ತೆ. ಅದು ಮಿಸ್ ಆಗ್ಬಿಟ್ಟಿರುತ್ತೆ. ಸೊ ನಮಗದು ಭಯ, ಏನೋ ಅದು ಇನ್ನೂ ಬರ್ತಾ ಇದೆಯಾ, ನನ್ನ ಹಿಂದ್ಗಡೆನೆ ಇದೆಯಾ, ನಾನು ಯಾರನ್ನೂ ಒಡೆದು ಬಂದಿದ್ದೆ, ತಳ್ಳು ಬಂದಿದ್ದೆ, ಹಿಟ್ ಮಾಡಿ ಬಂದಿದ್ದೆ. ಹಾಗೆ ನಮಗೆ ಗೊತ್ತಿಲ್ಲದೆಯೇ ಯಾವ ಕರೆದಾಗುತ್ತೆ, ಅಯ್ಯಾ ನಮಸ್ತೆ, ನಮಗೆ ಗೊತ್ತಿಲ್ಲ ಅವ್ರು ಯಾರು. ನಿಮಗೆ ಗೊತ್ತಿದೆಯಾ, ನಾನು ಅವತ್ತಲ್ಲಿದ್ದೆ, ನೀವು ನನಗೆ ಅವತ್ತೇನೋ ಒಂದು ಸಹಾಯ ಮಾಡಿದ್ರಿ, ವಿದ್ಯೆ ಸಹಾಯ ಮಾಡಿದ್ರಿ, ಬದುಕಿನ ಸಹಾಯ ಮಾಡಿದ್ರಿ. ಮೊನ್ನೆ ಒಬ್ರು ನಮ್ಮ ಸಂಸ್ಥೆಗೆ ಬಂದಿದ್ರು, ಅದೆಷ್ಟು ಆತ್ಮತೃಪ್ತಿಯೋ ನಾನು ಯಾರಿಗೂ ಹೇಳಿಲ್ಲ. ಅವರೊಂದು ಏನೋ ಹೇಳಿದ್ರು, ಗುರುಗಳೇ ನಿಮಗೆ ನೆನಪಿದೆಯಾ? ಇಲ್ಲಪ್ಪ, ನನಗೆ ಕೊಟ್ಟಿದ್ದು ನೆನಪಿಲ್ಲ, ಏನೂ ನೆನಪಿಲ್ಲ. ಇಲ್ಲ ಗುರುಗಳು, ಬದುಕು ಬಂಗಾರವಾಗಿದ್ದೀವಿ. ಇವತ್ತು ನಮ್ಮ ಮಗಳು ಬ್ಯೂಟಿಫುಲ್, ಶಿ ಹಸ್ ಬಿನ್ ಗಾಟ್ ಇಟ್ ಮೆಡಿಕಲ್, ನೀವು ಅವತ್ತು ಹೇಳಿದ್ರಿ, ಐಲ್ ಟೇಕ್ ಕೇರ್, ಫಿಲ್ ದಿಸ್ ಅಂತ ಹೇಳಿದ್ರು. ಹೌದಾ, ಈ ಮಗುನ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವತ್ತೇನೋ ಒಂದು ಕೊಟ್ಟಿದ್ರಿ, ಏನೋ ಒಂದು ರಕ್ಷಾ ಕವಚ, ಅಷ್ಟೇ ಹೇಳಬಲ್ಲ, ಬೇರೆ ಮಾತು ಬೇಡ, ಮಾಡಿದ್ದೆ ಹೇಳಬಾರ್ದು. ಇವತ್ತು ಅವ್ರು ಬಂದು ಹೇಳಿದಾಗ, ಹೌದಾ, ಆಯ್ತು. ನಾವು ಮಾಡಿದ ಒಳ್ಳೆಯದು ಕೂಡ ಯಾವುದೋ ಒಂದು ಪ್ರೀತಿ ಗೌರವದ ರೂಪದಲ್ಲಿ ಹುಡುಕಿ ಬರುತ್ತದೆ. ದಟ್ ಇಸ್ ವಾಟ್ ದ ಮೇಷಂ ಈಸ್ ಪ್ಲೇಸ್ಡ್. ಈಗ ನೀವೇನೋ ಒಂದು ಒಳ್ಳೇದು ಮಾಡಿದ್ರಿ ಮೇಷ ಲಗ್ನ, ಯು ಆರ್ ಡನ್ ಸಮಥಿಂಗ್ ಗುಡ್ ಥಿಂಗ್, ಇಟ್ ಕಮ್ಸ್ ಬ್ಯಾಕ್ ಟು ಯು. ಶನಿ ವಕ್ರ ಲಾಭವನ್ನ ನೋಡ್ತಾನೆ, ರಾಹುವನ್ನ, ಮಟೀರಿಯಲಿಸ್ಟಿಕ್. ಮುಖ್ಯವಾಗಿ ಹೇಳ್ತಾನೆ, ದೋಸ್ ಹೂ ಆರ್ ಇನ್ ಟು ಮಿಲಿಟರಿ, ಪೊಲೀಸ್, ಸ್ಪೋರ್ಟ್ಸ್, ಈ 3 ಲೈನಲ್ಲಿ ಇದ್ರಿ, ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಮೈನಿಂಗ್, ಅಗ್ನಿಶಾಮಕ ದಳ, ಸ್ಪೋರ್ಟ್ಸ್, ವಾಯುಪಡೆ, ನೌಕಾಪಡೆ, ಅಂಥವುಗಳಲ್ಲಿ ಕೆಲಸ ಕಾರ್ಯ, ಉದ್ಯೋಗ, ಸ್ಪೋರ್ಟ್ಸ್, ಮಿಲಿಟರಿ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಫೈಟರ್ಸ್, ಅಲ್ಲೊಂದು ದೊಡ್ಡದ ತಟ್ಟೆನಲ್ಲಿ ತಗೊಬಂದು ಕೊಡುತ್ತೆ, ತಗೊಳ್ಳಿ, ನೀವು ಕಷ್ಟಪಟ್ಟಿದ್ರಿ ಸ್ವಾಮಿ, ಅದಕ್ಕೆ ಅವ್ನು ತಿರುಗಿ ಕೊಡ್ತಿದ್ದಾನೆ. ಹಿಂಗೆ ತಿರುಗಿಬಿಟ್ಟು, ಅಪ್ಪ ಅವನನ್ನು ಬಿಟ್ಟಿದ್ದೀವೋ, ನಾವು ಅವನ್ನ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಈ ಸೇಮ್ ಒಂದೊಂದು ಸಮಯ ನಾವು ಮರ್ತ್ಬಿಟ್ಟು ಹೋಗ್ಬಿಟ್ಟಿರ್ತೇವೆ ಮುಂದಕ್ಕೆ. ಹೋಗ್ತಿದ್ರು ಬಿಡೋದಿಲ್ಲ, ವಾಪಸ್ ಕರ್ಕೊಂಡು ಬಂದ್ಬಿಡುತ್ತೆ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ, ಅರ್ಧ ಭಾಗ ಹೋಗ್ಬಿಟ್ಟಿದ್ದಾನೆ, ಇನ್ನೊಂದು ಅರ್ಧ ಹೋಗ್ಬೇಕು, 1.25 ಗಂಟೆ. ಸಮ್ ಡಿಸ್ಟ್ರಕ್ಷನ್, ಇಮಿಡಿಯೇಟ್ ಲೆಫ್ಟ್, ಟರ್ನ್ ಬ್ಯಾಕ್. ಕಿಂಚಿತ್ತೂ ಯೋಚಿಸ್ಲಿಲ್ಲ ನಾನು. ಹೌದು, ಅಷ್ಟು ದೊಡ್ಡ ಕಾರ್ಯಕ್ರಮ, ಇನ್ನೊಂದು ಸಮ್ವೇರ್ ಇಟ್ ಇಸ್ ಡಿಸ್ಟ್ರಕ್ಷನ್. ಮನೆ ಬಿಟ್ಟು ಬರೋವಾಗ್ಲೇ ಅಲ್ಲೊಂದು ಏನೋ ಒಂದು ಡಿಸ್ಟ್ರಕ್ಷನ್, 2ನೇ ಡಿಸ್ಟ್ರಕ್ಷನ್, 3ನೇ ಡಿಸ್ಟ್ರಕ್ಷನ್ ಆಗ್ತಿದ್ದಾಗೆ ಕಂಪಿಸ್ಬಿಟ್ಟೆ. ನಥಿಂಗ್, ಇಟ್ ಡಸಂಟ್ ಫಿಟ್ಸ್ ಇನ್ ಟು ಮೈ ಬಾಸ್ಕೆಟ್. ಅಲ್ಲೇನೋ ಒಂದಿದೆ, ತುಂಬಾ ದೊಡ್ಡ ಕಾರ್ಯಕ್ರಮ, ತುಂಬಾ ವಿಶೇಷ ಕಾರ್ಯಕ್ರಮ, ಏನೋ ಒಂದು ನಮ್ಮನ್ನ ಕಂಪಿಸಿದೆ. ರಿಟರ್ನ್, ವಾಪಸ್.
ಮೇಷ ಲಗ್ನಕ್ಕೆ ನೀವು ಮಾಡಿದ ಯಾವುದೋ ಒಂದು ಒಳ್ಳೆಯ ಪುಣ್ಯ ಕಾರ್ಯ, ಲ್ಯಾಂಡ್ ಡೆವಲಪರ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಾ, ಮೈನಿಂಗ್ ಅಲ್ಲಿದ್ದೀರಾ, ಇಟ್ಟಿಗೆ, ಗೌರ್ಮೆಂಟ್ ಜಾಬ್ಸು, ಪ್ರಾಜೆಕ್ಟ್ಸು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಸಿಮೆಂಟು, ಕಬ್ಬಿಣ, ರೇರ್ ಅರ್ತ್ಸು, ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು, ಸ್ಪೋರ್ಟ್ಸ್ ಲೈನ್ಗೆ ಹೋಗೋರ್ಗಂತೂ ಇರೋರ್ಗಂತೂ ಅದೊಂದು ಅದ್ಭುತ. 11ನೇ ಮನೆ ರಾಹು, ಅದ್ರಲ್ಲಿ ನೋಡಿ ಕುಜ ಯಾವ ತರ ಕೂತಿದ್ರೆ, ಮೃಗಶಿರ ನಕ್ಷತ್ರ ಸಾರದಲ್ಲಿ ಕೂತಿದ್ದಾನೆ ಮಕ್ಕಳೇ. ಯು ವಿಲ್ ಬ್ಲೀಡ್ ಬಟ್ ಯು ವಿಲ್ ಬಿ ಪ್ರೊಟೆಕ್ಟೆಡ್, ಯು ವಿಲ್ ಬಿ ರಿವಾರ್ಡೆಡ್. ಹೌದು, ಗುದ್ದಾಡ್ತಿದ್ದೀರಿ, ಬಡ್ದಾಡ್ತಿದ್ದೀರಿ, ಓಡ್ತಿದ್ದೀರಿ, ಸಿಕ್ತಿಲ್ಲ, ನಿಯರೆಸ್ಟ್ ಕಂಚು ಬೆಳ್ಳಿ ಕೂಡ ಇಲ್ಲ ಅಂದವ್ರಿಗೆ ಗೋಲ್ಡ್ ಹೊಡಿತಕ್ಕಂಥದ್ದು ಒಂದು ಭಾವ. ನೋ ಗಿವ್ ಅಪ್, ಧೈರ್ಯವಾಗಿ ಹೋಗಿ, ತುಂಬಾ ಒಂದು ಅದ್ಭುತ ನಡೆಯತಕ್ಕಂಥದ್ದು ಒಂದು ತಾಕತ್ತಿದೆ. ಅದರಲ್ಲೂ ನೋಡಿ ಶುಕ್ರನ ಸಾರದಲ್ಲೇ ಇದೆ. ಒಂಥರ ವಿಚಿತ್ರವಾಗಿ ಕಲ್ಯಾಣಗಳು ನಡೆಯುತ್ತವೆ. 18 ವರ್ಷದ ಹುಡುಗ ಬಂದು 40 ವರ್ಷದ ಹೆಣ್ಣನ್ನ ಮದುವೆ ಆಗಿದ್ದಾನೆ. ಅಳಿಯನ ಜೊತೆ ಮದುವೆಯಾದ ಅತ್ತೆ, ಮದುವೆ ಆಗಿರೋದು ಹೆಂಡತಿ ತಾಯಿ. ವಿಚಿತ್ರವಾಗಿ 2 ಮದುವೆ. ಮೊದಲನೇ ಹೆಂಡತಿ ಹತ್ರ ಸರಿಯಾಗಿ ಹೋಗ್ತಿಲ್ಲ, ನೋಡ್ತಿಲ್ಲ. ಅಲ್ಲೊಂದು ಗ್ರಾಮ ಪಂಚಾಯತ್ನಲ್ಲಿ ಒಂದು ನ್ಯಾಯ ಮಾಡ್ತಾರೆ. ಕುತ್ಕೊಳ್ಳೋ, ಆ ಮಗು ಬಂದು ದೂರ ಹೇಳ್ತಿದ್ದೆ, ಆಕೆ ಜೊತೆ 3 ದಿನ, ಈಕೆ ಜೊತೆ 3 ದಿನ. ಆಯ್ತು ಸ್ವಾಮಿ, ಬಟ್ ಇರೋದು 1 ದಿನ. ನಿನ್ಗೆ ಯಾರ ಜೊತೆಲಿ ಇರ್ಬೇಕು ಅನ್ಸುತ್ತೋ ಇರು, ಇಲ್ಲ ನೀನ್ ಒಬ್ನೇ ಇರ್ಬೇಕು ಅನ್ಸುತ್ತೆ ಅಂದ್ರು ಇರು. 2 ದೋಣಿನಲ್ಲಿ ಕಾಲಿಟ್ಟಿರೋದೇ ದೊಡ್ಡ ತಪ್ಪು, ಅದ್ರಲ್ಲಿ ಬೇರೆ ಸಂಡೇಗೆ ಒಂದು ಎಕ್ಸ್ಕ್ಯೂಸು ಅಂತ ಹೇಳ್ತಾನೆ. ವಿಚಿತ್ರವಾದ ಮದುವೆಗಳು, ವಿಚಿತ್ರವಾದಂಥ ಸಂಬಂಧಗಳು, ವಿಚಿತ್ರವಾದಂಥ ಒಂದು ಕನೆಕ್ಷನ್ಸ್ ನಡೆಯತಕ್ಕಂಥ ಭಾವಗಳಿರ್ತವೆ. ಯಾಕೆಂದರೆ ಅಮಾತ್ಯಕಾರಕ ಶುಕ್ರ. ಸೊ ಹೋಗೋ ದಾರಿ ಬಿಟ್ಟು ಶನಿ ವಕ್ರ ಈ ಕಡೆ ಎಳೀತಕ್ಕಂಥದ್ದು ಆಗುತ್ತೆ. ಮೇಷ ಲಗ್ನದವರಿಗೆ ಆಪತ್ತೆ ಸಂಗಾತಿ. ಮೇಷ ಲಗ್ನದವರಿಗೆ ದ ಮಾರಕಂ ಇಸ್ ವೀನಸ್, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಂಥ ವೀನಸ್ ಅಲ್ಲಿ ಪ್ರಬಲವಾಗಿ ಅಸ್ತಂಗತನಾಗಿ ಕುಳಿತಿರೋದ್ರಿಂದ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಸೆಳೆತ. ವೀಕ್ನೆಸ್ ಇಸ್ ವೀಕ್ನೆಸ್. ಬಿದ್ದಿದ್ದಾನೆ, ಆದ್ರೂ ಕೂಡ ಶುಗರ್ ಇದೆ, ಈಗ ಒಂಚೂರು ಡಿಪ್ ಆಗಿದೆ, ತಿನ್ಬಿಡೋಣ ಅನ್ನತಕ್ಕಂಥ ಭಾವ ಸ್ವಾರ್ಥಕ್ಕೆ ಹೋಗತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಸಮ್ ಇಲ್ಲೀಗಲ್ ಕನೆಕ್ಷನ್ಸ್, ಇಲ್ಲೀಗಲ್ ಮನಿ, ಇಲ್ಲೀಗಲ್ ವೇ ಆಫ್ ಡೀಲಿಂಗ್ ಥಿಂಗ್ಸ್, ಕನೆಕ್ಷನ್ಸ್, ಈ ಥರದ್ದೊಂದು ಆಗತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಅಂಥದ್ದೊಂದು ಸಂಬಂಧಗಳು, ಒಪ್ಪಂದಗಳು ನಾವು ಹೋಗುವುದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಮೇಷ ಲಗ್ನ, ವೆರಿ ಕೇರ್ಫುಲ್. ಅದರಲ್ಲೂ ಶನಿ ವಕ್ರನಾಗಿ ಲಾಭಾಧಿಪತಿ ಅಲ್ವಾ, ಲಾಭಸ್ಥಾನದ ಕಡೆಯೇ ನೋಡ್ತಿರೋದ್ರಿಂದ ಖಂಡಿತ ಲಾಭ ಆಗ್ಬೇಕು. ಅಲ್ಲಿ ಯಾರಿದ್ದಾರೆ? ರಾಹು, ಕುಜನ್ಸಾರ. ಮನೆ ತಗೊಳ್ಳೋದು, ವಾಹನ ತಗೊಳ್ಳೋದು, ಜಾಗ ತಗೊಳ್ಳೋದು, ಬ್ಯೂಟಿಫುಲ್. ಅದರಲ್ಲೂ 11ನೇ ಮನೆಯಲ್ಲಿ ಮಾಂದಿ ಬೇರೆ, ಶನಿಯ ಪುತ್ರ ಅನ್ನತಕ್ಕಂಥ ಒಂದು ಮಾತು. ಹಿ ಈಸ್ ಆಲ್ಸೋ ಸಿಟ್ಟಿಂಗ್ ರಾಹು ಜೊತೆನಲ್ಲೂ. ಅದಿದ್ದಷ್ಟು ಅದಕ್ಕೆ ಮೀರಿದು, ಅಪ್ಪನಿಗೆ ಮೀರಿದ ಮಕ್ಕಳಲ್ಲಿರುತ್ತೆ ಅಂತ ಹೇಳ್ತೇವೆ. ಅಪ್ಪನಂತೆಯೇ ಮಗಳು, ಹೌದು, ತಾಯಿಯಂತೆಯೇ ಮಗ ಅಂತ ಹೇಳ್ತೀವಲ್ವಾ. ಸೊ ಹಾಗೆಯೇ ಅತ್ತೆಯಂತೆಯೇ ಸೊಸೆ. ನನ್ನ ಹೆಂಡತಿ ಹೇಗಿದ್ದಾಳೆ ಅಂತ ನಾನು ಜಡ್ಜ್ ಮಾಡ್ಬೇಕು ಅಂದ್ರೆ ನಮ್ಮ ತಾಯಿನ ನೋಡಿದ್ರೆ ಸಾಕು. ಹಾಗೆಯೇ ನನ್ನ ಗಂಡ ಹೇಗಿದ್ದಾನೆ ಅಂತ ತಿಳ್ಕೋಬೇಕು ಅನ್ನೋದಾದ್ರೆ ನಿಮ್ಮ ತಂದೆ ನೋಡಿ. ನಿಮ್ಮ ತಂದೆಯ ಒಂದು 30% ಗುಣಗಳು ನಿಮ್ಮ ಯಜಮಾನ್ ಹತ್ರ ಇರುತ್ತೆ. ಚಾಲೆಂಜ್ ಮಾಡ್ತಾನೆ. ಇಫ್ ಯುವರ್ ರೈಟ್ ಕಾಂಬಿನೇಷನ್ ಇಸ್ ಬಿನ್ ಹ್ಯಾಪನ್. ಹೌದು, ನಿಮ್ಮ ತಂದೆ ಎಡವಟ್ಟು ಅಂದ್ರೆ ಇವನ ಹತ್ರನೂ 30% ಎಡವಟ್ಟು ಇರುತ್ತೆ. ನಿಮ್ಮ ತಂದೆ ದಡ್ಡ ಅನ್ನೋದಾದ್ರೆ ನಿಮ್ಮ ಗಂಡ ದಡ್ಡಾನೆ. ನಿಮ್ಮ ತಂದೆ ಪುಕ್ಲ ಆದ್ರೆ ನಿಮ್ಮ ಗಂಡನೂ ಪುಕ್ಲಾನೆ. ನಿಮ್ಮ ತಂದೆ ಧರ್ಮಿಷ್ಠನಾದರೆ ನಿಮ್ಮ ಗಂಡ ಧರ್ಮಿಷ್ಠನೇ. 30% ಆದ್ರೂ ಇರುತ್ತೆ ಯಾವುದೋ ವಿಚಾರದಲ್ಲಿ. ನಿಮ್ಮ ತಂದೆ ತುಂಬಾ ಕುಟುಂಬವನ್ನ ಪ್ರೀತಿಸ್ತಾನೆ ಅನ್ನುವುದಾದರೆ ನಿಮ್ಮ ಗಂಡ ಕೂಡ ಕುಟುಂಬವನ್ನ ಪ್ರೀತಿಸ್ತಾನೆ. ನಿಮ್ಮ ತಂದೆ ದಾನಿ ಆದರೆ ನಿಮ್ಮ ಗಂಡ ಮಹಾದಾನಿ ಆಗಿರ್ಬೋದು, ಇಲ್ಲ ಅದರ ಈಕ್ವಲ್ ಆದ್ರೂ ಇರತಕ್ಕಂಥದ್ದು ಇರುತ್ತದೆ 100%. ಹಾಗೆಯೇ
ನಿಮ್ಮ ತಾಯಿ ಬರೆದಿಟ್ಕೊಳ್ಳಿ, ಶಿ ಇಸ್ ವೆರಿ ರಿಸರ್ವ್ಡ್. ನಿಮ್ಗೆ ಬರೋ ವೈಫು ರಿಸರ್ವ್ಡ್. ಯು ಆರ್ ನಾಟ್ ಸಪೋಸ್ ಟು ಫೈಟ್ ಇಟ್. ನಿಮ್ಮ ತಾಯಿ ತುಂಬಾ ಪೊಸೆಸಿವ್ ನಿಮ್ಮ ಮೇಲೆ, ಅಂದ್ರೆ ನಿಮಗೆ ಬರೋ ಸೊಸೆ ನಿಮ್ಮ ಪತ್ನಿ ನಿಮ್ಮ ಮೇಲೆ ಪೊಸೆಸಿವ್ ಜಾಸ್ತಿ. ತುಂಬಾ ಅತ್ತೆ ಅಂದ್ರೆ ಬಂದು ಕಂಪ್ಲೇಂಟು. ನನಗೊಬ್ರು ಆತ್ಮೀಯರಿದ್ದಾರೆ, ಒಂದು ನಾಯ್ಡು ಕುಟುಂಬ, ತುಂಬಾ ಪ್ರೀತಿ ಆ ತಾಯಿ ಜೀವ. ನಾ ಕೊಡುಕು ಮಾರಿ ಪೊಯ್ಯಾಡು ಮಾರ್ನಿಲ್ಲೇ ಅಂದೆ. ನೀನೆಷ್ಟು ಪೊಸೆಸಿವ್, ನಿನ್ನ ಸೊಸೆನೂ ಪೊಸೆಸಿವ್. ಎದ್ರು ಕೂತ್ರೆ ನಿಂತ್ರೆ ನನ್ನ ಗಂಡ ಅಂತಾಳೆ, ವಿಡಿಯೋ ಕಾಲ್ ಮಾಡ್ತಾಳೆ, ಚಾಲೆಂಜ್ ಮಾಡ್ತೀನಿ, ನಿನ್ ಕೈಯಲ್ಲಿ ವಿಡಿಯೋ ಕಾಲ್ ಮಾಡಕ್ಕಾಗುತ್ತಾ ನಿನ್ ಮಗನಿಗೆ ಅಂದು. ಇಲ್ಲ ಗುರುಜಿ, ಎಲ್ಲಿದೆಯೋ ಏನಿದೆಯೋ ಅಂತ ಯಾವತ್ತಾದ್ರೂ 10 ಗಂಟೆ ಮೇಲೆ ಅವ್ನು ಬಂದಿಲ್ಲ, 9 ಗಂಟೆ ಮೇಲೆ ನೀನ್ ಮಾಡಕ್ಕಾಗಿದ್ಯಾ, ಫೋನ್ ಮಾಡಿದ್ರೆ ಇಡಮ್ಮ ಅಂತಾನೆ. ಇವಳು ಮಾಡಿದ್ರೆ 10 ನಿಮಿಷದಲ್ಲಿ ಇರ್ತಾನೆ. 6:30 7:00 ಮನೇಲಿ ಇರ್ತಾನೆ. ಗುರುಜಿ ಇದು ಹೆಂಗೆ ಹೇಳಿದೆ? ನೀನೆಷ್ಟು ಪೊಸೆಸಿವ್, ಡಬಲ್ ಪೊಸೆಸಿವ್. ಅತ್ತೆಯಂತೆಯೇ ಸೊಸೆ, ಅಮ್ಮನಂತೆಯೇ ಹೆಂಡತಿ, ಅದ್ರ ಡಬಲ್ಲು. ಅಮ್ಮ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ರೆ ಡಬಲ್ ಪ್ರೀತಿ. ಅಮ್ಮ ನಿಮ್ಮನ್ನ ಶಾಸಿಸಿದ್ರೆ ನಿಮ್ಮ ಪತ್ನಿ ಶಾಸಿಸುವುದು ಡಬಲ್. ಚಾಲೆಂಜ್ ಮಾಡ್ತಾನೆ. ಐ ಹ್ಯಾವ್ ಸೀನ್ ದಿ ಹಾರೋಸ್ಕೋಪ್ಸ್, ಮಿಲಿಯನ್ ಹಾರೋಸ್ಕೋಪ್ಸ್ ಮಕ್ಕಳೇ, 500,000 ಅಟ್ಲೀಸ್ಟ್, ಒಂದು 5 ಲಕ್ಷ ಜಾತಕ, ನನ್ನ ಅನುಭವ. ಅದೆಷ್ಟೋ ಜಾತಕಗಳು. ಈಗ ನಾನು ಒಂದ್ಸತಿ ಹೇಳ್ತೇನೆ, ನನ್ನ ತಾಯಿ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ನನಗೆ ಗೊತ್ತಿದೆ. ನನ್ನ ತಾಯಿ ಎಷ್ಟು ಕಟ್ಟುಪಾಡು ಅದು ಗೊತ್ತಿದೆ. ರೂಲರ್ ಅದು. ಅದಕ್ಕೆ ಫುಲ್ಲು ಗುದ್ದಾಟ ಆಗೋದು, ಸಿಕ್ಕಾಬಟ್ಟೆ. ನಮ್ಮ ತಂದೆ ಮೌನಿ. ಇವತ್ತು ಧರ್ಮ ಪತ್ನಿ ಜೊತೆಲೂ ನಮ್ದು ಇದೆ ಬಿಡಿ. ರೂಲ್ಸ್ ರಂಗಮ್ಮ ಕೆಲವು ಇದು ಸರಿ ಇಲ್ಲ, ಮಾಡಿದ್ ಸರಿ ಇಲ್ಲ, ನಿಧಾನವಾಗಿ ಟಕ್ ಅಂತ ಕರೆಕ್ಟ್ ಆಗಿ ಎಲ್ಲಿ ಹೊಡಿಬೇಕು ಅಮ್ಮ ಹೇಳ್ಕೊಟ್ಬಿಟ್ಟಿದ್ದಾರೆ. ಅವ್ನು ಬಿಟ್ರೆ ಕೈ ಇಡ್ತಾನೆ, ಅವನು ಸ್ವಲ್ಪ ನೋಡ್ಕೊಂಡು ಮೆಲ್ಲಗೆ ಯಾವಾಗ ತಾಟಬೇಕು, ಯಾವಾಗ ನಾಟಬೇಕು, ಯಾವಾಗ ಮೀಟಬೇಕು ಅನ್ನತಕ್ಕಂಥದ್ದು ಅಮ್ಮ ಹೇಳ್ಕೊಟ್ಬಿಟ್ಟಿದೆ. ಇದೆ ಕಟ್ಟುಪಾಡುಗಳಿದೆ ಕೆಲವೊಂದು. ನನ್ನಲ್ಲಿ ತುಂಬ ಚೇಂಜಸ್ ತಗೊಂಡಿದ್ದಾನೆ ಅಂದರೆ ನನ್ನ ಧರ್ಮ ಪತ್ನಿಯಿಂದ. ನನ್ನ ಅಮ್ಮ ಕೂಡ ಬದಲಾಯಿಸ್ಲಿಕ್ಕೆ ಆಗಲಿಲ್ಲ. ಅಮ್ಮನಂತೆಯೇ ಶಿಸ್ತುಬದ್ಧ, ಅಮ್ಮನಂತೆಯೇ ಮನೆ, ಅಮ್ಮನಂತೆಯೇ ಕುಟುಂಬ, ಅಮ್ಮನಂತೆಯೇ ಕೈತೂತು. ನಮ್ಮ ಅಮ್ಮಂದು ಕೈತೂತೆ, ಅಯ್ಯೋ ಇಲ್ಲೂ ಕೈತೂತೆ. ಅಮ್ಮ ಎಲ್ಲಾರನ್ನೂ ಹಾಕ್ಕೊಳ್ಳೋದು, ಇಲ್ಲೂ ಎಲ್ಲಾರನ್ನೂ ಹಾಕ್ಕೊಳ್ಳೋದು. ತಾನು ತಿಂದ ಇಲ್ವಾ, ಮಾಡ್ತಿರ್ಲಿಲ್ವಾ ಇಲ್ವಾ ಅದು ನಾವು ನೋಡಿಲ್ಲ, ಬಟ್ ಇನ್ನೊಬ್ಬರಿಗೆ. ಅಮ್ಮನೂ ಅಷ್ಟೆ, ತನ್ನ ಅಕ್ಕ, ತನ್ನ ತಂಗಿ, ತನ್ನ ತಮ್ಮ ಎಲ್ಲ. ಇಲ್ಲೂ ಅಷ್ಟೆ. ಅದ್ರಲ್ಲೂ ತಮ್ಮ ನೋಡ್ಬೇಕು. ಅಪ್ಪನ ಕಡೆಯವರು ಅಂದ್ರೆ ಪ್ರಾಣ. ಅಪ್ಪನ ಕಡೆ ಪ್ರಾಣ ಇದೆಯಲ್ವ, ಬೇರೆ ಅವ್ರು ಬರ್ಬೇಕು. ಪ್ರತಿ ಹಬ್ಬ ನೋಡಿದ್ದಾನೆ. ಈಗಲೂ ನಮ್ಮ ಮನೇಲಿ ಅದೇ ನಡೆಯುತ್ತೆ. ಫಸ್ಟ್ ನನ್ನ ತಮ್ಮನಿಗೆ, ನನ್ನ ಅಕ್ಕನಿಗೆ, ನನ್ನ ತಂಗಿಗೆ, ನಮ್ಮ ಅಣ್ಣನಿಗೆ ಎಲ್ಲರಿಗೂ ಫೋನ್. ಅವ್ರ ಮಕ್ಕಳು ಎಲ್ಲಾರು ಹೊರಗಡೆ ಹೋಗ್ತೀವಿ ಅಂದ್ರೆ, ಯಾರೇ ಫ್ರೀ ಇದ್ದೀರಿ, ನಡೀರ ಕಾರ್ ಹತ್ತಿ. ಅವ್ರು ಇರ್ಬೇಕು, ಅವರಿರಬೇಕು. ಅಮ್ಮ ಹಂಗೆ. ಅಪ್ಪ ಬರ್ಲಿ ಬರ್ದೇ ಇರ್ಲಿ, ಅಪ್ಪ ಬರ್ತಿರ್ಲಿಲ್ಲ, ಅಪ್ಪ ದುಡಿಲಿಕ್ಕೆ ಹೋಗ್ಬೇಕಿತ್ತು, ಅಮ್ಮನ್ನ ಹಾಕೊಂಡು ಹೋಗೋದಮ್ಮ. ಇಲ್ಲೂ ಹೀಗೆ ನಾನು ಬರ್ಲಿ ಬರ್ದೇ ಇರ್ಲಿ, ಆಕೆ ತನ್ನ ಪಾಡಿಗೆ ನಿರ್ಧಾರ ತಗೊಂಡಿರ್ತಾಳೆ, ಬೇಜಾರೇ ಮಾಡ್ಕೊಳಲ್ಲ. ಥ್ಯಾಂಕ್ ಯು ವೆರಿ ಮಚ್, ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟಿರ್ತೀನಿ. ಸೊ ದಟ್ ಇಸ್ ವಾಟ್ ಶುಕ್ರ ಪ್ರಭಾವ. ಸೊ ಅಂಥದ್ದೊಂದು ಯೋಗ ನಿಮಗೆ ಈಗ ಈ ಒಂದು ಬ್ಯೂಟಿಫುಲ್ 135 ದಿನ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಜರ್ನಿ ವಿಲ್ ಹ್ಯಾಪನ್. ಮೇಷ ರಾಶಿ, ಮೇಷ ಲಗ್ನ, ವಿಚ್ ಐ ಆಮ್ ಸೇಯಿಂಗ್, ಪ್ಲೀಸ್ ಯೂಸ್ ಇಟ್. ಖಂಡಿತ ಹೇಳ್ತೇನಲ್ವಾ, ನೀವು ನೆನೆಸಿರೋಲ್ಲ, ಅಂಥದ್ದೊಂದು ನಡೆಯುತ್ತೆ. ಹಾಕಿ ಈಗ, ಮಾತಾಡಿ ಈಗ, ಆ ಧೈರ್ಯ ಇದೆ. ಆತ್ಮಕಾರಕ ಕುಜ ಪ್ರಬಲವಾಗಿ, ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಮೇಷ ಲಗ್ನದವರಿಗೆ ಶತ್ರುವಾಗಿರೋ ಶುಕ್ರ ಅಸ್ತಂಗತ. ಯಾವ ಶತ್ರು ಏನು ಮಾಡೋಕ್ಕಾಗೋದಿಲ್ಲ, ಎಂಥದ್ದು ಮಾಡೋಕ್ಕಾಗೋದಿಲ್ಲ. ಲಗ್ನಾಧಿಪತಿ ಆತ್ಮಕಾರಕನಾಗಿ ಪ್ರಬಲವಾಗಿರುವುದರಿಂದ ಮೇಷ ಲಗ್ನದಲ್ಲಿ ಏನಾದರೂ ಹುಟ್ಟಿದ್ರಿ ಅಂದರೆ 100% ನೀವೇನಾದರೂ ಪೋಸ್ಟಿಂಗ್ಸ್, ಜಾಬು, ಪ್ರಮೋಷನ್ಸು, ಇನ್ಕ್ರಿಮೆಂಟ್ಸು, ಹೈಯರ್ ಅಥಾರಿಟಿ, ಹೈಯರ್ ಕಂಟ್ರೋಲ್, ಶತ್ರುನಾಮಾವಶೇಷ. ಗುರು ಅಸ್ತಂಗತ ಇರೋದ್ನು ಒಂಚೂರು ತಳಮಳ ಇದ್ರು, ಶನಿ ವಕ್ರವಾಗಿ ಲಾಭಂ. ಲಾಭವನ್ನ ಕರ್ಮಾಧಿಪತಿಯ ನೋಡ್ತಿರೋದನ್ನ ನೀವು ಮಾಡಿರೋ ಆ ಕಷ್ಟಪಟ್ಟಿದ್ದಕ್ಕೆ ಈಗ ರಿವಾರ್ಡ್ಸ್ ಬರಲೇಬೇಕು. ಮನೆ ಮೇಲೊಂದು ಮನೆ, ಜಾಗದ ಮೇಲೊಂದು ಜಾಗ, ತೋಟದ ಮೇಲೊಂದು ತೋಟ.
ಖಂಡಿತ ಒಂದು ಸ್ವಲ್ಪ ಬಂಗಾರ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು, ಒಂದು ಜಾಗ ಬರ್ತಕ್ಕಂಥದ್ದು, ಒಂದು ವಾಹನ ತಗೊಳ್ತಕ್ಕಂಥದ್ದು, ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ. ಗುರು ಅಸ್ತಂಗತ ಬಿಡ್ಲಿ, ಆಗಸ್ಟ್ 15, 16 ಆಗಲಿ. ಆಮೇಲೆ ಶುಕ್ರ ಕೂಡ ಇನ್ನೊಂದು 10-15 ದಿನದಲ್ಲಿ ಆ ಒಂದು ಅಸ್ತಂಗತ ಬಿಡ್ತಾನೆ. ಸೊ ಇಲ್ಲ 10-15 ದಿನ ಅಲ್ಲ, ಇನ್ನೂ ಒಂದಿದೆ, 35-40 ದಿನ ಅವನು ತುಲಾ ರಾಶಿಗೆ ಬರಬೇಕು. ಅದರಿಂದ ನೋಡ್ಕೊಂಡು ಶುಭ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಇಡ್ತಕ್ಕಂಥದ್ದು. ಅದರಲ್ಲೂ ಸಿಂಹರಾಶಿಗೆ ಗುರು ಬರ್ತಿದ್ದಾಗೆ ನವೆಂಬರ್ 1ರಿಂದ ಡಿಸೆಂಬರ್ ಆ ಒಂದು 10 ಇದೆಯಲ್ಲ, ಸೊ ದ್ಯಾಟ್ ಬ್ಯೂಟಿಫುಲ್ 40 days ಮಾತ್ರ ಅಲ್ಟಿಮೇಟಮ್. ಆಗ ರಾಹು ಕೂಡ ನೆನ್ಪಿಟ್ಕೊಳ್ಳಿ ಮೂವ್ ಆಗ್ತಾನೆ. ಅದರಲ್ಲೂ ಡಿಸೆಂಬರ್ 5ರಿಂದ ಡಿಸೆಂಬರ್ 10 ಇರುತ್ತಲ್ವಾ, 6 days ವಿಲ್ ಬಿ ದ ಪೀಕ್. ಒನ್ ಮೋರ್ ಪೀಕ್. ಯಾಕಂದ್ರೆ ರಾಹು ಫ್ಯಾಂಟಾಸ್ಟಿಕಲಿ ಮೂವ್ಸ್ ಟು ಮಕರ ರಾಶಿ, ಉಚ್ಚಂಗತನಾಗ್ತಾನೆ ಧನಿಷ್ಠಾ ನಕ್ಷತ್ರ ಸಾರದಲ್ಲಿ. ಗುರು ಬೇರೆ ಪಂಚಮದಲ್ಲಿ. ಕ್ಯಾನ್ ಎನಿಬಡಿ ಸ್ಟಾಪ್ ಇಟ್? ವಾವ್. ಆಲಯ ಕಟ್ಟಿಸೋದು, ದೇವಸ್ಥಾನ ಮಾಡೋದು, ದೇವತಾ ಕಾರ್ಯಗಳು, ಮಾರ್ಗದರ್ಶನ, 100 ಜನರನ್ನ ಪೋಷಿಸ್ತಕ್ಕಂಥದ್ದು, ಕಾಪಾಡತಕ್ಕಂಥದ್ದು, ನೆರಳು ಕೊಡ್ತಕ್ಕಂಥದ್ದು, ಅನ್ನ ಕೊಡ್ತಕ್ಕಂಥ ಸಂಸ್ಥೆಗಳು, ಬದುಕು ಕೊಡ್ತಕ್ಕಂಥ ಸಂಸ್ಥೆಗಳೇನಾದ್ರೂ ನೀವು ನಡೆಸ್ತಿದ್ರಿ, ಇಲ್ಲ ಅಂಥದ್ರಲ್ಲಿ ಸ್ಥಾನದಲ್ಲಿದ್ರಿ, ಅಧಿಕಾರದಲ್ಲಿದ್ರಿ, ಅಯ್ಯೋ ಕುಂಭದ್ರೋಣ ಮಳೆ ಮಾಡಿಬಿಡ್ತೀರಿ ನೀವು. ಬಲ ಅನ್ನೋದಿದು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. 130-135 ದಿನ, ಲಾಸ್ಟ್ 35 ದಿನ ಇದೆಯಲ್ಲ, ದಟ್ ಈಸ್ ಅ ಗೋಲ್ಡ್ ಮೈನ್. ಲಾಸ್ಟ್ 6 days ಇದೆಯಲ್ಲ, ದಟ್ ಈಸ್ ಒನ್ ಮೋರ್ ಗೋಲ್ಡ್ ಮೈನ್. ಪರ್ಫೆಕ್ಟ್ ಕಲ್ಯಾಣಿಗಳನ್ನ ಕಟ್ಸೋದು, ದೇವಸ್ಥಾನಗಳನ್ನ ಕಟ್ಸೋದು, ಶುಭ ಕಾರ್ಯಗಳನ್ನ ಮಾಡಿಸೋದು, ಮದುವೆ ಕಾರ್ಯಗಳನ್ನ ಮಾಡಿಸೋದು, ಇದೆಲ್ಲ ಪೂರ್ವ ಪುಣ್ಯವನ್ನ ತುಂಬಿಸ್ಕೊಳ್ಳಲಿಕ್ಕೆ ಅತ್ಯದ್ಭುತವಪ್ಪ. ಸಂಚಿತ ಪುಣ್ಯ, ಪ್ರಾರಬ್ಧ ಪುಣ್ಯ ಬೇರೆ, ಸಂಚಿತ ಪುಣ್ಯ ಅಂತ ಹೇಳ್ತೀವಿ. ಈ ಒಂದು ಬಲ ಕೊಟ್ಟಿರೋದು ಒಳ್ಳೇದಕ್ಕೆ. ಇನ್ನಷ್ಟು ಒಳ್ಳೇದು. ಏನಾದ್ರೂ ಸರಿ ನೋಡೋಣ, ಯಾರಾದ್ರೂ ನಮಗೆ ತಡೆ ಹಿಡಿಯೋರು ಇದಾರಾ? ಯಾರು ಏನೋ ಮಾಡೋಕ್ಕಾಗಲ್ಲ. ಅಂಥದ್ದೊಂದು ನಡೆಯುತ್ತೆ. ಬ್ಯೂಟಿಫುಲ್. ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ, ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಿ, ಕುಟುಂಬ ಜೊತೆ ಹೋಗಿ ಬರ್ತೀರಿ, ಭ್ರಾತೃಗಳ ವೃದ್ಧಿ ಆಗುತ್ತೆ, ಒಡಹುಟ್ಟಿದವರ ಅಭಿವೃದ್ಧಿ ಆಗುತ್ತೆ. ಒಡೆದೋದ್ ಕುಟುಂಬ, ಒಡೆದೋದ್ ಬದುಕು, ಒಡೆದೋದ್ ಜೀವನ ಎಲ್ಲೋ ಒಂಚೂರು ಕಸಿವಿಸಿ ಇತ್ತಲ್ಲ, ಇದೆಲ್ಲವೂ ನಿಮ್ಮ ಮುಷ್ಟಿಗೆ ಆತ್ಮಕಾರಕ ಬಂದುಬಿಟ್ಟ. ಅಮಾತ್ಯಕಾರಕ ಬೇರೆ ಶುಕ್ರ, ಧಾರಾಕಾರಕ ಬೇರೆ ಸುಖಕಾರಕ ಚಂದ್ರ. ಭಾಗ್ಯದಲ್ಲಿದ್ದಾನೆ. 100% ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರೂ ತಟಸ್ಥರಾಗ್ಬಿಡ್ತಾರೆ. ಯಾರು ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋದು ಹಾಗೆ ನಿಂತಿರ್ತಕ್ಕಂಥದ್ದಾಗುತ್ತೆ. ಶಿವ ರುದ್ರಾಭಿಷೇಕ, ಎಷ್ಟು ರುದ್ರಾಭಿಷೇಕ ಮಾಡಿಸಿದ್ರು ಅಷ್ಟು ಒಳ್ಳೇದು. ಎಷ್ಟು ಒಂದು ಕಲ್ಯಾಣೋತ್ಸವ ಮಾಡಿಸಿದ್ರು ಅಷ್ಟು ಒಳ್ಳೇದು. ಎಲ್ಲೆಲ್ಲಿ ಕಲ್ಯಾಣೋತ್ಸವ ಇದೇನಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದು ಅನೈತಿಕ ಹೇಳಬಾರದಪ್ಪ. ರಾಧಾಕೃಷ್ಣ ಕಲ್ಯಾಣೋತ್ಸವ ಮಾಡಿಸ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಏನು ತಪ್ಪು ಮಾಹಿತಿಗಳು ಸಮಾಜದಲ್ಲಿ ಹರಡುತ್ತಿದ್ದೀರಿ, ಎಂತೆಂಥ ತಪ್ಪು ಮಾಹಿತಿಗಳು ಹರಡುತ್ತಿದ್ದೀರಿ. ರಾಧಾಕೃಷ್ಣ ಕಲ್ಯಾಣೋತ್ಸವವಾ, ರಾಧಾಕೃಷ್ಣ ಮಂದಿರವಾ, ಏನಿದು? ರಾಧೇನ್ ಕೃಷ್ಣ ನೋಡ್ಲೇ ಇಲ್ಲ, ಕೃಷ್ಣನನ್ ರಾಧೆಯೂ ನೋಡ್ಲಿಲ್ಲ. ಆ ಮುಗ್ಧ ಪ್ರೇಮ ಅದು. ರುಕ್ಮಿಣಮ್ಮನ ಜಾಗದಲ್ಲಿ ರಾಧೆಯನ್ನು ತಂದಿಡಬೇಡಿ, ತಪ್ಪು ತಿಳ್ಕೋಬೇಡಿ. ರುಕ್ಮಿಣಮ್ಮನೇ ಅಷ್ಟೇ. ನನ್ನಪ್ಪ ಯಾರಿಗೋ ಯಾವಾಗ್ಲೂ ನಾನು ಇಷ್ಟಪಟ್ಟಿದ್ದೆ ಅಂತ ಇಟ್ಕೊಳ್ಳಿ. ಕರ್ಕೊಂಡು ಬಂದು ಪಕ್ಕದಲ್ಲಿ ಇಟ್ಕೊಂಡ್ರೆ ಏನದು ಮಾತು? ಅದು ತಪ್ಪು. ಅಂಥದ್ದೆಲ್ಲ ಅನೈತಿಕ ನಡೀತಿದೆ. ಇಲ್ಲದಿದ್ದೆಲ್ಲ ಎಲ್ಲಿಂದಲೂ ತಗೊಂಡು ಬರ್ತಿದ್ದಾರೆ ಯಾರ್ಯಾರನ್ನು. ನಮ್ಮ ಗುರು ಪರಂಪರೆ, ನಮ್ಮ ದೇವ ಪರಂಪರೆ, ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶ್ರೀನಿವಾಸ ಕಲ್ಯಾಣ, ಲಕ್ಷ್ಮೀ ಶ್ರೀನಿವಾಸ, ಆಮೇಲೆ ಲಕ್ಷ್ಮೀ ನಾರಸಿಂಹ, ಶಿವ ಪಾರ್ವತಿ ಕಲ್ಯಾಣೋತ್ಸವ, ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವ, ಈ ಥರದ್ದು ಎಲ್ಲೆಲ್ಲಿ ನಡೀತಿರುತ್ತೋ ಆಗುತ್ತಾ ನೀವು ಮಾಡಿಸಿ. ಯಾರಾದ್ರೂ ಮುತ್ತೈದೆಯರಿಗೆ ಬಾಗಿನ ಕೊಡೋದು. ಈ ಒಂದು ನಮ್ಮ ಕೈವಾರ ಕ್ಷೇತ್ರದಲ್ಲಿ ನಿತ್ಯ ಕಲ್ಯಾಣೋತ್ಸವ ನಡೆಯುತ್ತೆ. ಹೋಗಿ ನಿಮ್ಮ ಪರವಾಗಿ ನಿಮ್ಮ ಕೈಯಲ್ಲಿ ಆಗುತ್ತಂದ್ರೆ ಒಂದು 5 ಜನಕ್ಕೆ ಬೇಕಾದಷ್ಟು ಒಂದು ಕಲ್ಯಾಣೋತ್ಸವಕ್ಕೆ ಸಹಾಯ ಮಾಡಿ. ಒಂದು 10,000ನೋ 20,000 ಅದ್ರ ಹೆಸರಲ್ಲಿ ಮಾಡ್ತಾರೆ. ಬಡವರಿಗೊಂದು ದಾರಿ ಮಾಡ್ತಾರೆ, ಮದುವೆ ಮಾಡಿಸ್ತಾರೆ, ಅವ್ರಿಗೊಂದು ಪ್ರಸಾದ ಕೊಡ್ತಾರೆ, ಸೀರೆ ಬಟ್ಟೆ ಎಲ್ಲ ಕೊಡ್ತಾರಪ್ಪ. ಅಂಥ ಪುಣ್ಯಕ್ಷೇತ್ರ
ಅಂತ ಒಂದು ಪುಣ್ಯಕ್ಷೇತ್ರ. ಯಾರು ಎಲ್ಲಿಯೂ ನಡೆಯೋದಂತ ಕಲ್ಯಾಣೋತ್ಸವಗಳಲ್ಲಿ ನಡೆಯುತ್ತೆ. ಹೋಗಿ ಮಾಡಿ ಅಂಥ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳಿ, ಮಾಡಿ ನೋಡಿ. ದೆನ್ ವಿಶೇಷವಾಗಿ ಎಲ್ಲೆಲ್ಲಿ ಕಟ್ಟೆಗಳು ಕಟ್ತಾರೋ, ಕಟ್ಟೆ ಕಲ್ಯಾಣಿ, ಅಶ್ವತ್ಥ ಕಟ್ಟೆ, ಅರಳಿ ಕಟ್ಟೆ, ನಾಗರ ಕಟ್ಟೆ, ಕಲ್ಯಾಣಿ ಕಟ್ಟೆ, ಬಾವಿ ಕಟ್ಟೆ, ಇಂಥದ್ದು ಮಾಡ್ತಿರ್ತಾರೆ ನೋಡಿ. ಅದರಲ್ಲೂ ಒಂದು ಪಾಲ್ಗೊಳ್ಳಿ. ನಿಮ್ಮ ಮಟ್ಟಕ್ಕಾಗಿದ್ದು ಒಂದು ಮೂಟೆ ಇಟ್ಟಿಗೆ ಸಿಮೆಂಟು ಕೊಡ್ತಕ್ಕಂಥದ್ದು ಮಾಡಿ. ಎಲ್ಲೆಲ್ಲಿ ಗೋಪೂಜೆ ಆಗುತ್ತೋ ಪಾಲ್ಗೊಳ್ಳಿ. ನಮ್ಮ ಒಂದು ಭಾರತಕ್ಕೆ ಇವತ್ತು ಒಂದು ದೊಡ್ಡ ಪೀಡೆ ವಹಿಸ್ಬಿಟ್ಟಿದೆ. ಗೋವನ್ನ ಎಂತ ಒಂದು ಗೋಶಾಪಕ್ಕೆ ಒಳಗಾಗಿದ್ದೀವಿ ಹತ್ರ. ಗೋವನ್ನ ರೋಡಲ್ಲಿ ಬಿಟ್ಟಿದ್ದೀವಿ. ರೋಡಲ್ಲಿರೋ ನಾಯಿನ ತಗೊಬಂದು ಅದಕ್ಕೆ ನಾಲ್ಕು ಕೆಲಸದವನ್ನ ಇಟ್ಟಿದ್ದಾರೆ. ಒಬ್ರು ಒಂದು ದೇವಸ್ಥಾನದ ಬಹುದೊಡ್ಡ ವ್ಯಕ್ತಿ, ದೇವರು ಅವ್ರಿಗೆ ವ್ಯವಸ್ಥೆ ಕೊಟ್ಟಿದ್ದಾನೆ ಇರ್ಲಿ. ನಾಯಿಗಳನ್ನು ನೋಡ್ಕೊಳ್ಳಿಕ್ 4 ಜನನ ಇಟ್ಟಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ ಇವ್ರ ಮನೇಲಿ ಹಸು ಸಾಕಿಲ್ಲ. ಇಷ್ಟಕ್ಕೂ ದೊಡ್ಡ ವೈದಿಕರು. ಏನ್ ಹೇಳ್ತೀವಿ, ತುಂಬಾ ದೊಡ್ಡ ವೈದಿಕ ಪರಂಪರೆ. ದೇವರು ಎತ್ತರಕ್ಕೂ ದುಡ್ಡು ಕೊಟ್ಟು ಬಿಟ್ಟಿದ್ದಾನೆ. ದಾರಿಲಿ ಹೋಗೋ ನಾಯಿಗೆ ತಗೋಬಂದು ಬೆಡ್ಡಲ್ಲಿ ಮಲಗಿಸ್ಕೊತಿದ್ದೀವಿ, ತಟ್ಟೆ ಪಕ್ಕದಲ್ಲಿ ಇಟ್ಕೋತಿದ್ದೀವಿ. ಅದರಷ್ಟು ಅಸಹ್ಯ ಎಲ್ಲ. ತಪ್ಪು ತಿಳ್ಕೊಬಿಡಿ, ನಾಯಿ ನೀಯತ್ತು, ಅದು ಹೊರಗಡೆ ಇರಲಿ. ಎಲ್ಲಂದ್ರೆ ಅಲ್ಲಿ ಕಂಬಕ್ಕೆ ಕಾಲೆತ್ತುತ್ತೆ ಅದು. ಮೂತಿ ಇಡುತ್ತೆ, ಕಸದಲ್ಲಿ ಮೂತಿ ಇಡೋ ಅಂಥದ್ದು. ಅದು ತಗೋಬಂತು ಗೋವಲ್ಲ. ಆದ್ರೆ ಇವತ್ತು ಗೋವನ್ನ ರಸ್ತೆಯಲ್ಲಿ ಬಿಟ್ಟಿದ್ದೀವಿ, ಕಸ ಬಿಡೋ ಜಾಗದಲ್ಲಿ ಬಿಟ್ಟಿದ್ದು ಕಸ ತಿಂತಿದೆ. ಅದು ರೋಡಲ್ಲಿ ಬಿಟ್ಟಿದ್ದೇವೆ ಗೋವನ್ನ. ಗೋಶಾಪ ಇವತ್ತಾಗ್ತಿರೋದೇ. ಯಾವುದನ್ನೆಲ್ಲಿಡಬೇಕು ಎನ್ನುವ ಪರಿಜ್ಞಾನವಿಲ್ಲದಂತೆ ನಾವು ನಡ್ಕೋತಿದ್ದೇವೆ. ಇದೆಲ್ಲ ಸೂಕ್ಷ್ಮವಾಗಿ ಇಂಥದ್ದನ್ನು ಸರಿಪಡಿಸೋಣ. ನಾವು ಇನ್ನೇನೇನೋ ಹೇಳ್ಕೊಂಡು ಇಂಥ ವಿಚಾರಗಳು ಹೇಳಲಿಕ್ಕೆ 108 ಶನಿ ವಕ್ರ ನೋಡಿ, ಸತ್ಯ ವಕ್ರವಾಗಿ ನಿಂತು ಬಿಟ್ಟಿದೆ. ಅಲ್ಲಲ್ಲೇ ಇಂಥದ್ದೊಂದು ಗೋಶಾಲೆ ನೆಟ್ಟು ರಸ್ತೆಯಲ್ಲಿ ಬಿಡೋ ಬದಲು ಅಲ್ಲಿ ಬಿಟ್ಬಿಡೋಣ. ಅಂಥದ್ದು ಮಾಡೋಣ. ಆಗಿನ ಕಾಲದಲ್ಲಿ ಹಿರಿಯರು ಆ ಒಂದು ಗೋವಿಗೆ ಗೋಮಾಳ ಅಂತ ಬಿಡ್ತಿದ್ರು. ಅದನ್ನು ಕಬ್ಜಾ ಮಾಡಿಟ್ಬಿಟ್ಟಿದಾರಪ್ಪ. ಸರಿ, ಕಬ್ಜಾ ಮಾಡ್ಕೊಂಡ್ರಲ್ಲ, ಏನಾದ್ರೂ ಹಸು ಬಂತು ಅಂದ್ರೆ ತಿನ್ನೋಕೊಂದು ವ್ಯವಸ್ಥೆ ಮಾಡಿ. ಕಬ್ಜಾ ಮಾಡಿದಿರಲ್ವಾ, ತಗೊಂಡಿದಿರಲ್ವಾ, ಅದ್ರ ಜಾಗ ಅಲ್ವಾ ಅದು, ಗೋಮಾತದಲ್ವಾ. ನಾವೀಗ ಮಾಡಿರೋದೇ. ನಾಯಿಗೆ 4 ಲಕ್ಷ 40 ಲಕ್ಷ ಎಲ್ಲ ಕೊಟ್ಬಿಟ್ಟು ಐ ಆಮ್ ಎ ಡಾಗ್ ಸ್ಪೆಷಲಿಸ್ಟ್. ಮನೆ ಬಂಗಾರ ಆಗೋಗ. ಬೀದಿಲಿರ್ಬೇಕಾದದ್ದು ಇಲ್ಲ, ಮನೆಯಿಂದ ಹೊರಗಡೆ ಇರ್ಬೇಕಾದ ನಾಯಿಯನ್ನ ತಗೋಬಂದು ಪ್ರೀತಿಸ್ಬೇಕು, ಇಲ್ಲ ಅನ್ನೋದೇನಲ್ಲ. ಅದಕ್ಕಂತ ಹೇಳ್ಬಿಟ್ಟು ಗೋವನ್ನ, ನಾಯಿಗೂ ಅದರದೇ ಆದ ಮಹತ್ವ ಇದೆ. ಕಾಳಭೈರವ ಇನ್ನೊಂದು ಹೇಳ್ತವೆ ರೆಡಿ. ನಾನು ಪ್ರೀತಿಸ್ತೇನೆ, ನಮ್ಮ ಮನೇಲೂ ನಾಯಿ ಇದೆ. ಬಟ್ ಈ ಪಾರ್ಟಿ ಗದರ್ತಾನೆ, ನಾನು ಯಾಯ್ ಅಂತಾನೆ. ಗೋಮಾತೆಯೇ. ಸೊ ನೀವು ಗೋಪೂಜೆ ಮಾಡಿ. ಯಾಕೆಂದ್ರೆ ಶನಿ ವಕ್ರನಾಗಿದ್ದಾನೆ, ಬ್ಯೂಟಿಫುಲ್. ರಾಹುನ್ ನೋಡ್ತಿದ್ದಾನೆ, ಕುಜನನ್ ನೋಡ್ತಿದ್ದಾನೆ, ಮಾಂದಿ ಬೇರೆ ಇದ್ದಾನೆ, ಶತ್ರು ಅಸ್ತಂಗತ ಆಗಿದ್ದಾನೆ, ಎಲ್ಲ ಓಕೆ. ಬಟ್ ಗುರುವು ಅಸ್ತಂಗತದಲ್ಲಿದ್ದಾನೆ ಸ್ವಲ್ಪ ದಿನ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಇಂಥದ್ದು ಮಾಡ್ಕೋತೀರಿ, ಒಳ್ಳೇದಾಗ್ಲಿ. ಆ ತಾಯಿ ಜಗನ್ಮಾತೆ ಆಯ್ತು ಅಂದ್ರೆ ಒಂದು ಗುರು ದಿಗ್ಬಂಧ ತಂದು ಮನೇಲಿಡಿ. ಇಟ್ಟು ಪ್ರತಿ ಗುರುವಾರ ಒಂದು 3 ಜನ 6 ಜನ 12 ಜನ 3 6 12 24 48 ವೈದಿಕರಿಗೆ ಫಲತಾಂಬೂಲ ರೆಡಿ ಮಾಡ್ಕೊಳ್ಳಿ. ಒಂದು 3 ಬ್ಯಾಗು 6 ಬ್ಯಾಗು ಈ ಥರ ಹಣ್ಣು, ಕಾಯಿ, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಅದರಲ್ಲಿ ಒಂದು 16 ರೂಪಾಯಿ, ಒಂದಷ್ಟು ಸಿಹಿ, ಒಂದು ಶಲ್ಯ, ಈ ಥರ ಇಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ತಗೊಂಡೋಗಿ ವೈದಿಕರಿಗೆ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಬ್ಯೂಟಿಫುಲ್. ಇನ್ನಷ್ಟು ನೋಡುತ್ತೀರಿ. ಗುರುಪೂಜಾ, ಗುರುದರ್ಶನ. ರಾಘವೇಂದ್ರರ ಮಠ ಇದೆ ಸ್ವಾಮಿದು, ನಮ್ಮ ರಾಯರ ಮಠ ಇದೆ, ಅದಕ್ಕಿಂತಲ್ಲ ದಕ್ಷಿಣಾಮೂರ್ತಿಯ ಮಠ ಇದೆ, ದತ್ತಾತ್ರೇಯರ ಮಠ ಇದೆ, ಶ್ರೀಧರ ಸ್ವಾಮಿಗಳ ಮಠ ಇದೆ, ಶ್ರೀರಾಮಚಂದ್ರರ, ರಾಮನಿಗಿಂತ ಗುರುವಾ ಅಲ್ಲ ಇದೆ. ನಿಮ್ ಸುತ್ತಮುತ್ತ ಹೋಗಿ ಮಾಡಿ ಖಂಡಿತ ಅದರ ಅನುಗ್ರಹವನ್ನ ಪಡಿತೀರಿ. ಗುರುವಾರ ಪುನರ್ವಸು ನಕ್ಷತ್ರದ ದಿನ, ವಿಶಾಖ ನಕ್ಷತ್ರದ ದಿನ, ಬ್ಯೂಟಿಫುಲ್. ಪೂರ್ವಭಾದ್ರ ನಕ್ಷತ್ರದ ದಿನ, ಗುರು ನಕ್ಷತ್ರಗಳು ಮಾಡ್ಕೋತೀರಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಚತುರ್ದಶಿ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರದ ಈ ದಿನ ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರನ್ ಸಾರದಲ್ಲೇ ಕೇತು ಜೊತೆಲಿದ್ದಾನೆ. ಅಲ್ಲೊಂದು ತಳಮಳ.
ಎಲ್ರಿಗೂ ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ ತಗೊಳ್ಳೋದು, ಇನ್ವೆಸ್ಟ, ದಿಢೀರ್ ಲಾಭ ಹೋಗ್ಬೇಡಿ, ದಿಢೀರ್ ಮದುವೆ ಹೋಗ್ಬೇಡಿ. ಶುಕ್ರಾಸ್ತ ಇದ್ದಾಗ ಮದುವೆ ಆಗ್ಬಾರ್ದು ಮಕ್ಕಳ. ವಿಚಿತ್ರವಾದಂತ ವಿಚಿತ್ರ ಕೋಣಗಳ ಮದುವೆ ನೋಡಿ. ಗಂಡ ಊರಿಗೆ ಹೋಗಿದ್ದಾನೆ, ಬರಲ್ಲ ಅಂತ ಅನ್ಕೊಂಡಿದ್ದಾರೆ. ದಿಢೀರ್ ಅಂತ ಮನೆಗೆ ರಾತ್ರಿ ಬರ್ತಾನೆ ವಾಪಸ್ಸು. ಬಂದ್ರೆ ಅಲ್ಲೊಂದು ಬೇರೆ ಕತೆ. ಹೆಂಡತಿ ಪ್ರಿಯಕರ ಸೇರಿ ಗಂಡನ್ ಸಾಯಿಸ್ಬಿಟ್ಟಿದ್ದಾರೆ. ಈ ತರ ವಿಚಿತ್ರ ಸಾಯಿಸುವಷ್ಟು ಮಟ್ಟಕ್ಕೆ ಹೇಳ್ಬಿಟ್ಟು ಎದ್ದು ಬಿಡ್ಬೇಕಿತ್ತು. ನನಗೆ ನಿನ್ನಲ್ಲಿ ಅನುರಾಗ ಇಲ್ಲ ಕಣೋ, ಬೇಡ ಕಣೋ, ನಂಗೆ ನಿಂಗೇನು ಬೇಡ ಕಣೋ, ಹೊರಡ್ತೀನೋ, ಥ್ಯಾಂಕ್ ಯು ಅಷ್ಟೇ ಅಲ್ವಾ. ಸಾಯಿಸುವಷ್ಟು ಮಟ್ಟಕ್ಕೆ ನೋಡಿ. ಮಾಂದಿ, ರಾಹು, ಶನಿ ಬೇರೆ ನೋಡ್ತಿದ್ದಾನೆ. ಅಲ್ಲಿಗೆ ಬೇರೆ ಕುಜ ಶುಕ್ರನ ನೋಡ್ತಾ ಅಂತಾನೆ, ಅಸ್ತಂಗತ ಆಗಿರೋ ಶುಕ್ರ. ಅವನ ಜೊತೆಲಿ ಕೇತು. ಇಷ್ಟು ಗ್ರಹಗಳು ನೋಡಿದ್ರೆ ಒಂದು ಸ್ತ್ರೀ ಏನಾಗಬಹುದು ಯೋಚನೆ ಮಾಡಿ ನೋಡಿ. ಒಬ್ಬ ಶೂರ್ಪನಖಿಯಿಂದ ಒಬ್ಬ ಶೂರ್ಪನಖಿಯಿಂದ ಲಂಕಾ ದಹನ ಆಗೋಯ್ತು, ಲಂಕೇಶ್ವರನು ಹೊರಟೋಯ್ತು. ಇವತ್ತು ಪ್ರತಿ ಊರಿನಲ್ಲೊಬ್ಳು ಶೂರ್ಪನಖಿ ಇದ್ದಾಳೆ ಅಂತ ಮಾತಾಡ್ತಿದ್ರು. ಈಗೆಲ್ಲ ಪ್ರತಿ ಕುಟುಂಬದಲ್ಲೂ ಒಬ್ಬೊಬ್ಬ ಶೂರ್ಪನಖಿ ಸೃಷ್ಟಿ ಆಗುತ್ತಿದ್ದಾಳೆ. ತಪ್ಪು ತಿಳ್ಕೊಡಿ, ಪ್ರತಿ ಕುಟುಂಬದಲ್ಲೂ ಒಬ್ಬಳು ಇದ್ದಾಳೆ. ಅತ್ತಿಗೆಯಾಗಿಯೋ, ತಂಗಿಯಾಗಿಯೋ, ಅಕ್ಕನಾಗಿಯೋ, ಮಗಳಾಗಿಯೋ, ಹೆಂಡತಿಯಾಗಿಯೋ, ಅತ್ತೆಯಾಗಿಯೋ, ನಾದಿನಿಯಾಗಿಯೋ, ಓರಗಿತ್ತಿಯಾಗಿಯೋ, ಅಮ್ಮನಾಗಿಯೋ ಶೂರ್ಪನಖಿ ಬೆಂಕಿ ಹಚ್ಚೋರು. ಅಣ್ಣ ಅಂತ ಹೋಗಿ ನಾಟಕ ಹೊಡ್ತಿತ್ತು. ಅದರಿಂದ ಎದ್ದು ಬಂದಿದ್ದ. ಅವನ ಪಾಡಿಗೆ ಅವನಿದ್ದ. ಅವನಿಗೇನು ಗೊತ್ತು? ಅವನಿಗೇನು ಗೊತ್ತು? ಇಂಥ ಕಥೆಗಳಾಗ್ತಿದ್ದಾವೆ. ಜಾಗ್ರತೆ. ಮೇಷಂ ಸ್ವಲ್ಪ ಜಾಗ್ರತೆ. ಸಪ್ತಮಾಧಿಪತಿ ಚೆನ್ನಾಗಿದ್ದರು, ಧನಾಧಿಪತಿ ಚೆನ್ನಾಗಿದ್ದರು, ಕೇತು ಜೊತೆಲಿರೋದ್ರಿಂದ ಪಾಲುದಾರಿಕೆ, ಕೊಡೋದು, ತಗೊಳ್ಳೋದು, ಕೆಲವೊಂದು ಗೆಳೆತನಗಳು ನಿಮ್ಮನ್ನ ಬೇರೆ ದಾರಿ ತಪ್ಪಿಸೋದು, ಇನ್ವೆಸ್ಟ್ಮೆಂಟ್ಗಳು ದಾರಿ ತಪ್ಪಿಸ್ತಕ್ಕಂಥದ್ದು. ಅಕಸ್ಮಾತ್ ಮನೇಲಿ ಶುಭ ಕಾರ್ಯಗಳಿದ್ರೆ, ಮದುವೆ ಕಾರ್ಯಗಳಿದ್ರೆ ಒಂದ್ ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ. ಗೌರಿ ಹಬ್ಬ ಬರ್ಲಿ ನೋಡೋಣ. ಅಲ್ಲಿವರೆಗೂ ದುಡ್ಕೋದ್ ಬೇಡ, ಕಾಯೋಣ. ಏನಂತ ಆತರ 1-2 ತಿಂಗಳಲ್ಲಿ ಏನಾಗ್ಬಿಡುತ್ತೆ. ಕೆಲವು ಕೆಟ್ಟ ನಿರ್ಧಾರಗಳು ತಗೊಳ್ಳಿಕ್ ಹೋಗ್ತಿದ್ದೀರಿ, ದುಡುಕು ನಿರ್ಧಾರಗಳು ತಗೊಳ್ಳಿಕ್ ಹೋಗ್ತಿದ್ದೀರಿ. ಸಮಾಜ, ಕುಟುಂಬ, ಸುತ್ತಮುತ್ತ ಪರಿಸರ ನೋಡ್ಕೊಂಡು ಹೆಜ್ಜೆ ಇಡಿ, ಕೇಳಿ ಹೆಜ್ಜೆ ಇಡಿ. ಶುಕ್ರಾಸ್ತ ಎಚ್ಚರಿಕೆ. ವೃಷಭ ರಾಶಿ. ಚಂದ್ರಾಷ್ಟಮ ಪ್ಲಸ್ ಶುಕ್ರಾಸ್ತ 100% ಇವತ್ತು ಆರೋಗ್ಯವೋ, ಧನ ನಷ್ಟವೋ, ಮಾನಸಿಕವಾಗಿಯೋ, ವ್ಯವಹಾರದಲ್ಲೋ, ಕುಟುಂಬದಲ್ಲೋ, ಹೆತ್ತವರಿಂದಲೋ, ಹಿರಿಯರಿಂದಲೋ, ಸಂಗಾತಿಯಿಂದಲೋ ನೋವು ತಿನ್ನತಕ್ಕಂಥದ್ದು. ಲಕ್ಷ್ಮಿ ಶ್ರೀನಿವಾಸರ ಆಲಯಕ್ಕೆ ಹೋಗಿ ಅಲ್ಲೊಂದು ಅರ್ಚನೆ, ಪೂಜೆ. ಅಮ್ಮ ಜಗಜ್ಜನನಿ, ಏನಮ್ಮ ನನ್ನ ಬುದ್ಧಿ, ಮಾತು, ಆಲೋಚನೆ, ಸುತ್ತಮುತ್ತ ಪರಿಸರ ಈ ಥರದ್ದೆಲ್ಲ ನಡೀತಿದೆ, ನನ್ನ ದಾರಿ ತೋರಿಸ್ಕೊಡ್ತಾ ಇದೆ. ತಟಸ್ಥ ಭಾವ. ಆದಷ್ಟು ಲಕ್ಷ್ಮೀ ಸಹಸ್ರನಾಮ ಸಮಾಧಾನ. ಇನ್ನು ಮಿಥುನ ರಾಶಿ. ಚಂದ್ರ ಸಪ್ತಮದಲ್ಲಿ ಅದ್ಭುತ, ಶುಕ್ರ ಚೆನ್ನಾಗಿದ್ದಾನೆ. ಸೋದರಿ ಕುಟುಂಬ ಅವರ ಜೊತೆ ಅನುಬಂಧವಾಗಿದ್ರೆ ಇವತ್ತು ಅರ್ಧ ವಿಜಯಂ ನಮ್ಮದು. ಒಡ ಹುಟ್ಟಿದವರು, ಇಲ್ಲ ಪತ್ನಿಯ ಜೊತೆಲಿರೋರು, ಗಂಡನ ಜೊತೆಲಿರೋರು, ಅವರಲ್ಲಿ ನೋವು ಏನೋ, ಸಂಕಟ ಏನೋ ಇದೆ, ಅವ್ರ ಕಡೆ ಒಂದು ಪುಟ್ಟ ಗಮನ ಕೊಡ್ತಕ್ಕಂಥದ್ದು ನೋಡಿ. ಅವರನ್ನ ಸಮಾಧಾನ ಅರ್ಧ ಗೆದ್ದು ಬಿಡುತ್ತಾರೆ. ಡನ್. ಇನ್ನು ಕರ್ಕಾಟಕ ರಾಶಿ. ಚಂದ್ರ 6ನೇ ಮನೆ, ಶುಕ್ರ 2ನೇ ಮನೆ, ಕೇತು ಜೊತೆ ಸಂಗಾತಿ, ಕುಟುಂಬ, ಅಕ್ಕ, ತಂಗಿ, ನಾದಿನಿ ಈ ಥರದಿದ್ರೆ ಅಲ್ಲೊಂದು ಏನೋ ಒಂದು ನೋವು, ಜವಾಬ್ದಾರಿ. ದೇವರು ನಮಗೆ ಕೆಲವ್ರು ಕೊಡ್ತಾನೆ ಮಕ್ಕಳು, ಏನೋ ಒಂದಷ್ಟು ಕೊಡ್ತಾನೆ. ಲೆಕ್ಕ ಹಾಕದೆ ಕೊಟ್ಟಬೇಡಿ, ಲೆಕ್ಕ ಹಾಕಬೇಡಿ, ಲೆಕ್ಕ ಹಾಕಬೇಡಿ. ಕೆಲವೊಂದು ಮಾಡ್ತಲೇ ಇರಬೇಕು. ಸಂಚಿತ ಕರ್ಮವೊಂದಲ್ಲಿ ನಾವೊಂದು ಸಂಚಿತ ದಾನ ಧರ್ಮ, ಪ್ರಾರಬ್ಧ ಕರ್ಮ ಬೇರೆ, ಪ್ರಾರಬ್ಧ ದಾನ ಬೇರೆ, ಪ್ರಾರಬ್ಧ ಪುಣ್ಯ ಬೇರೆ, ಪೂರ್ವ ಪುಣ್ಯ ಬೇರೆ. ಈ ಜನ್ಮದ ಪುಣ್ಯ ಧರ್ಮ ಅನ್ನೋದು ಒಂದಿದೆ. ಅದಕ್ಕೆ ಬೆಳಿಗ್ಗೆ ಎದ್ದು ವೈದಿಕ ಕೇಳ್ಬೇಕು ಅನ್ನೋದು. ಏನಕ್ಕಂದ್ರೆ ಇವತ್ತೆಲ್ಲ ದಿನಕ್ಕೂ ಇದೊಂದು ಅರ್ಧ ಗಂಟೆ ವಿಚ್ ವಿಲ್ ಪ್ರೊವೋಕ್ಸ್ ಯು. ಏನ್ ಮಾಡ್ಬೇಕು, ಏನ್ ಎಚ್ಚರಿಕೆ ತಗೋಬೇಕು, ನಮ್ಮ ದಾರಿನಲ್ಲಿ ಏನೋ ಒಂದು ಅಡ್ಡಾದಿಟ್ಟಿ ಬರುತ್ತೆ, ಪ್ರಚೋದನೆ ಮಾಡುತ್ತೆ, ಜಂಪಿಂಗ್ ಸ್ಟಾರ್ ಆಗ್ಬಿಡ್ತೇವೆ, ರಾಂಗ್ ನಂಬರ್ ಕನೆಕ್ಟ್ ಆಗ್ಬಿಡ್ತೇವೆ ಅಂತ. ಸೊ
ಇವತ್ತು ಕರ್ಕಾಟಕ ಅಂಥದ್ದೊಂದು ನೋಡ್ಕೊಳ್ಳಿ. ನಿಮ್ಗೆ ದೇವ್ರು ಕೊಟ್ಟಿದ್ರೆ ಒಂದಷ್ಟು ಅಲ್ಪಧನಂ ಅಲ್ಪ ಸಹಾಯ ದಟ್ ಬ್ರಿಂಗ್ಸ್ ಯು ಹ್ಯಾಪಿ. ಸಿಕ್ಕಾಬಟ್ಟೆ ನೀವು ಖರ್ಚು ಮಾಡ್ಕೊಬಿಡ್ತೀರಿ, ಎಚ್ಚರಿಕೆ. ಏನು ಸಿಂಹರಾಶಿ, ಚಂದ್ರ ಆ ಒಂದು ಶುಕ್ರನ ಸಾರದಲ್ಲಿ ಪಂಚಮದಲ್ಲಿ, ಶುಕ್ರ ನಿಮ್ಮನೇಲಿ ಆರೆ ಅಂದಕ್ಕೂ ಚಂದಕ್ಕೂ ಸೂಪರ್. ಬಟ್ ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಂಡು, ಕಲಾವಿದರಾಗಿದ್ರೆ ಸ್ವಲ್ಪ ಎಚ್ಚರಿಕೆ. ಸ್ತ್ರೀಯರಿಗೆ ಸಂಬಂಧಿತ ಇಲ್ಲ ಸ್ತ್ರೀಯರ ಜೊತೆ ಪುರುಷರು, ಪುರುಷರ ಜೊತೆ ಸ್ತ್ರೀಯರು ಏನಾದರೂ ವ್ಯವಹಾರ, ಗಾರ್ಮೆಂಟ್ಸು, ನಿಟ್ಟಿಂಗು, ಡಿಸೈನಿಂಗು, ಮೇಕಪ್ಪು ಸ್ವಲ್ಪ ಪರಿಶ್ರಮವೇ. ಅಲ್ಲೆಲ್ಲೂ ಅಪವಾದಗಳು ಬರುತ್ತೆ. ಜಾಗರೂಕತೆ. ವಿಚಿತ್ರವಾದಂಥ ಒಂದು ಭಾವ. ಇನ್ಸ್ಟಾಗ್ರಾಮು ಪೇಜಲ್ಲೋ ಎಲ್ಲೋ ಪರಿಚಯ ಆಗ್ತಾರೆ, ಬನ್ನಿ ನಿಮ್ಮ ಜೊತೆ ಪ್ರೀತಿ ಪ್ರೇಮ ಅಂತಾರೆ, ಇವ್ರು ಬರ್ತಾರೆ. ಬಂದಿದ್ದೆ ಇಲ್ಲೇ ನಡೆದಿರೋದು ಘಟನೆ, ನೆನ್ಪಿಟ್ಕೊಳ್ಳಿ. ಆಟೋನಲ್ಲಿ ಸಿಗ್ತಾರೆ, ಮಾತಾಡ್ತಿದ್ದಾಗೆ ಇನ್ನೊಂದು 4 ಜನ ಅಟ್ಯಾಕ್ ಮಾಡ್ತಾರೆ. ಅವ್ರನ್ನ ಆಟೋನಲ್ಲಿ ಎತ್ತಾಕೊಂಡು ಹೋಗಿ ಹೊಡೆದು ಬಡ್ದು ಚೈನು ರಿಂಗು. ಲೇಡೀಸು ಸ್ವಾಮಿಗಳೇ, ಮಂಗಳಮುಖಿರು, ಯಾರು ಪ್ಯಾಸೆಂಜರ್ ಕೊಟ್ಟಿಲ್ಲ ಬಿಡೋ. ದೇವ್ರು ನನ್ನ ಆಕಾರದಲ್ಲಿಯೇ ಒಂದು ತುಂಬಾ ಅಂದ ಕೊಟ್ಟಿದ್ದಾನೆ. ತುಂಬಾ ಅಂದದಲ್ಲಿಯೇ ಅಂದ ಅಂದ್ರೆ ಮಂಗಳಮುಖಿಯರ ಕಿನ್ನರಿಗಳ ಅಂದ. ಎಲ್ಲಿದ್ದರೂ ನೀವು ಒಂದು ಸ್ತ್ರೀಗೆ ಹೊಟ್ಟೆ ಉರಿ ಆದಾಗ, ತನಗೆ ಗರ್ವ ಬಂದಾಗ ಭಗವಂತ ಸೃಷ್ಟಿಸಿದ್ದು ಕಿನ್ನರಿ ರೂಪ. ಕಿನ್ನರಿ ರೂಪ. ಒಬ್ಬ ಪುರುಷನಿಗೆ ನಾನೇ ಅಂದಾಗ ಸ್ತ್ರೀಯನ್ನ ಸೃಷ್ಟಿ ಮಾಡಿದ್ನಂತೆ ಭಗವಂತ. ನೋಡಲು ನೀನು ಅವಳ ಹಿಂದ್ಗಡೆ ಹೋಗ್ತೀಯ ಅಂತ. ಒಂದು ಸ್ತ್ರೀಗೆ ಗರ್ವ ಬಂದಾಗ ಎಂತ ತಮಾಷೆ ಗೊತ್ತಾ, ಒಂದು ಕಿನ್ನರಿಯನ್ನ ಸೃಷ್ಟಿಸಿದ್ನಂತೆ. ನನಗೆ ತುಂಬ ಕಿನ್ನರಿಗಳ ಪರಿಚಯ ಉಂಟು. ಗುರುಜಿ ಅಂತಾರೆ ಪುಟಾಣಿ ತಾಯಂದ್ರು, ಅಮ್ಮಂದ್ರು. ಆ ಒಂದು ಪ್ರೀತಿ ಅನುಬಂಧ ಏನ್ ಮಾಡೋಣ, ಅವನ್ನ ನೋಡೋ ದೃಷ್ಟಿ ಬೇರೆ. ಕೆಲವರು ತಾಯಂದ್ರು ಕೈ ಹಿಡ್ದು ನಾನಾ ಅಂದ್ರೆ ಸಾಕು, ಅದೆಷ್ಟು ಮಮತೆಯ ತಾಯಂದ್ರು, ಅದೆಷ್ಟು ಗೌರವವು. ಅಲ್ಲಿ ನೋಡಿ ಟ್ರೈನಲ್ಲಿ ಯಾರೂ ಕೊಟ್ಟಿಲ್ಲ, ಅಸಭ್ಯವಾಗಿ ನಡ್ಕೋಬಿಟ್ಟಿದ್ದಾರೆ ನೋಡಿ. ಶುಕ್ರಾಸ್ತ ಈ ಥರದ್ದೆಲ್ಲ ಹಾಗೆ ನಡ್ಕೊಳ್ಳೋರೆಲ್ಲ ಕೆಲವರು ಇದ್ದಾರೆ. ಎಲ್ಲದರಲ್ಲೂ ನೋಡಿ, ಕಿನ್ನರಿಗಳಲ್ಲೂ ಈ ಥರದ್ದು ನಡ್ಕೋಬಿಟ್ಟಿದ್ದಾರೆ. ಎಲ್ಲ ಕಿನ್ನರಿಗಳಿಗೂ ಒಂದು ಕೆಡಕೆ ಹೆಸರು ತಂದಿಟ್ಬಿಟ್ಟಿದ್ದಾರೆ. ಬಂದಿದ್ದೆ ಯಾರು ಏನು ಯೋಚನೆ ಮಾಡೋಲ್ಲ. ಪಾಪ ತಾಯಂದ್ರೆ ಎಲ್ಲೋದ್ರು ನೋಡೋ ದೃಷ್ಟಿ ಬೇರೆ ಅಂತ. ಆಗಿನ ಕಾಲದಲ್ಲಿ ರಾಜರುಗಳಿದ್ರು, ರಾಣಿರ ಕಾವಲಾಗಿ ಕಿನ್ನರಿಗಳಿಗೆ ಇಟ್ಟಿದ್ರು. ಈಗೆಲ್ಲಿ ಯಾವ ರಾಣಿಗಳಿದ್ದಾರೆ, ಬೇರೆ ಬೇಡ, ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ರಾಣಿಗಳೇ ನಿಂತು ಬಿಟ್ಟಿದ್ದಾರೆ ಇವತ್ತು. ಸೊ ಸಿಂಹ ರಾಶಿ ಸ್ವಲ್ಪ ಎಚ್ಚರಿಕೆ. ಕನ್ಯಾ ರಾಶಿ, ಖರ್ಚು ಮಿಕ್ಕಂತ ಏನಿಲ್ಲ. ಮತ್ತೆ ಅದೇ ಭೋಗಂ, ಶುಕ್ರ ಅಲ್ವಾ, ಹಿಂಗಿದ್ರೆ ಚಂದ ಹಂಗಿದ್ರೆ ಚಂದ. ಸುಮ್ಮನೆ ನಿಮ್ಮ ಮನೆಯಲ್ಲಿರೋ ಅಷ್ಟು ಬಟ್ಟೆ, ಸೆಂಟು, ಶೂಸು, ಚಪ್ಪಲಿ, ಬಂಗಾರ, ಬೆಳ್ಳಿ ಏನಾದ್ರೂ. ಈಗ ನಾವೊಂದು ಹೇಳ್ತೇವೆ, ಹುಟ್ಟಿದ್ರೆ ಅಕ್ಕಸಾಲಿಗರ ಮನೇಲಿ ಹುಟ್ಟಬೇಕು ಅಂತ ಹೇಳ್ತೇವೆ. ಯಾಕಂದ್ರೆ ಆ ಅಕ್ಕಸಾಲಿಗ ತನ್ನ ಮಗುಗೋಸ್ಕರ ಯಾರೂ ಮಾಡದಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಒಡವೆಯನ್ನ ಸೃಷ್ಟಿಸಿರ್ತಾನಂತೆ. ಅಂತೆ ಅಲ್ಲ, ನಿಜವೇ. ನನಗೊಬ್ರು ಮೋಹನ್ ಅಂತ ಗೊತ್ತು, ಒಬ್ಬ ಬೋಲಾ ದಾಸ್ ಅಂತ ಗೊತ್ತು, ಒಬ್ಬ ರಂಜಿತ್ ದಾಸ್ ಅಂತ ಗೊತ್ತು, ಒಬ್ರು ಗೋಪಾಲ್ ದಾಸ್ ಅಂತ ಗೊತ್ತು. ಅವ್ರು ನೋಡ್ಬೇಕು, ಡಿಫ್ರೆಂಟ್ ನಮ್ಮ ಮಕ್ಕಳಿಗೆ ಮಾಡಿಸಿಟ್ಟಿರೋದು. ನೀವು ಅವ್ರಿಗೆ ಮೀರಿದವ್ರು, ನೀವು ಅವ್ರಿಗೆ ಮೀರಿದವ್ರು. ನಿಮ್ಮ ಹತ್ರ ಏನಾದ್ರೂ ಒಂದು ಡಿಫ್ರೆಂಟ್ ಇಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಜೀರ್ಣ ಆಗಲ್ಲ. ತಟ್ಟೆ ಆದ್ರು ಬಟ್ಲಾದ್ರು ಏನೋ ಒಂದು ಮಾಡ್ತಿರ್ತೀರಿ. ಕನ್ಯಾ ರಾಶಿಯವರು, ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಅದೇ ನಿಮ್ ಖರ್ಚಿನ ದಾರಿ. ಏನ್ ಮಾಡೋದು, ಗುರು ಕೊಡ್ತಿರ್ತಾನೆ, ಶುಕ್ರ ಖರ್ಚಿಡ್ತಾ ಇರ್ತಾನೆ. ಇವತ್ತು ಅಷ್ಟೇ ಹೋಗಿ. ಇನ್ನು ತುಲಾ ರಾಶಿ ಚೆನ್ನಾಗಿದೆ, ಕಲಾವಿದರಾಗಿದ್ದೀರಾ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅನುಕೂಲಂ, ಲಾಭಂ, ಅದೃಷ್ಟಂ. ವೃಶ್ಚಿಕ ರಾಶಿ, ಶುಕ್ರನಿಗೂ ನಿಮಗೂ ಅಷ್ಟಕ್ಕಷ್ಟೇ. ಸೊ ಶುಕ್ರಾಸ್ತ ಆಗಿರೋದ್ರಿಂದ ಯು ವಿಲ್ ಪ್ರಾಸ್ಪರ್. ಶನಿ ಬೇರೆ ವಕ್ರ ಸ್ವಾಮಿ, ನಿಮ್ಗೆ ಪಂಚಮ ಲಾಕ್ ಆಗಿತ್ತು, ಪುತ್ರ ಸ್ಥಾನ ಲಾಕ್ ಆಗಿತ್ತು, ಪೂರ್ವ ಪುಣ್ಯ ಲಾಕ್ ಆಗ್ಬಿಟ್ಟಿತ್ತು. ಈಸ್ ಬಿಕಮ್ ರೆಟ್ರೋ. ಅದನ್ನ ಈಗ ಗುರು ನೋಡೋದಿದೆಯಲ್ಲ, ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಮದುವೆಯಾಗದವರಿಗೆ ಮದುವೆ, ಎರಡನೇ ಮಗು, ಎರಡನೇ ಒಂದು ಮದುವೆ, ಬದುಕು, ಜೀವನ
ತುಂಬ ಪ್ರಯತ್ನ, ದೈವ ಪ್ರಯತ್ನ, ಗುರು ಪ್ರಯತ್ನ ಅಂಥದ್ರಲ್ಲೊಂದು ವಿಸ್ಮಯ ನಡೆಯತಕ್ಕಂಥದ್ದು ನಡೆಯುತ್ತದೆ ವೃಶ್ಚಿಕ ರಾಶಿಯವರಿಗೆ. ಯು ವಿಲ್ ಸಿ ದ ಫ್ರೂಟ್ಸ್ ಟುಡೇ ಇಟ್ ಸೆಲ್ಫ್. ಬಟ್ ಗುಟ್ಟಾಗಿಡಿ, ನಿಮಗೆ ಬರತಕ್ಕಂಥದ್ದು ಅದೃಷ್ಟ ದುರದೃಷ್ಟ ಯಾರಿಗೂ ಹೇಳ್ಬೇಡಿ. ಶನಿ ವಕ್ರ ಅಲ್ವಾ, ಕೀಪ್ ಕ್ವೈಟ್ ಫಾರ್ ನೆಕ್ಸ್ಟ್ 135 days. ಆಯ್ತಾ? ಏನು ತಲೆ ಕೆಡ್ಸ್ಕೋಬೇಡಿ, ಸುಮ್ಮನೆ ನಿಂತ್ಬಿಡಿ. ದೆನ್ ಧನುಸು ರಾಶಿ, ನಿಮಗೂ ಶುಕ್ರನಿಗೂ ಆಗೋಲ್ಲ, ಭಾಗ್ಯದಲ್ಲಿ ಶುಕ್ರ ತಲೆ ತಿಂತಾನೆ. ಬರೋದೆಲ್ಲ ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಬಂದಿದ ತಕ್ಷಣ ಸ್ವಲ್ಪ ಜಂಪಿಂಗ್ ಸ್ಟಾರ್ಸು ಸ್ವಲ್ಪ ಜಾಸ್ತಿ, ಬೇರೆ ಬೇರೆ ಅಭ್ಯಾಸಗಳು, ಬೇರೆ ಬೇರೆ ಬುದ್ಧಿಗಳು, ವಿಪರೀತ ಬುದ್ಧಿಗಳು, ಕೆಸಿನೋ, ಕ್ಲಬ್ಬು, ಪಬ್ಬು, ಆ ಥರದ್ದು. ಅಧಿಕಾರ ಬಂದಿದ ತಕ್ಷಣ ಮರ ತೋರಿಸೋದು ಅಂಥದ್ದೇನಾದ್ರೂ ಮಾಡಿದ್ರಿ ಅಂದ್ರೆ ಮುಳುಗಿದ್ರಿ ಇವತ್ತು ಧನುಸು ರಾಶಿ. ವೆರಿ ಕೇರ್ಫುಲ್. ಎಲ್ಲರಿದ್ರೆ ಆನಂದಂ. ಕಲಾ ಮಾಧ್ಯಮದಲ್ಲಿ ಟೀಚರ್ ಆಗಿದ್ದೀರಿ, ಗೈಡ್ ಆಗಿದ್ದೀರಿ, ಅಡ್ವೈಸರ್ ಆಗಿದ್ದೀರಿ, ಫ್ಯಾಂಟಾಸ್ಟಿಕ್. ಡೈರೆಕ್ಷನ್ ಲೈನಲ್ಲಿ ಇದ್ದೀರಿ, ಭರತನಾಟ್ಯ, ಮ್ಯೂಸಿಕ್ಕು ಕಲಿಸೋದು, ವಾಸ್ತು ಕಲಿಸೋದು, ವಾಸ್ತು ತಿಳಿಸೋದು, ಸೂಪರ್. ಮಕರ ರಾಶಿ, ಶುಕ್ರ 8ನೇ ಮನೆ, ತೊಂದರೆ ಏನಿಲ್ಲ, ಬಟ್ ಅಸ್ತಂಗತ. ಕೇತು ಜೊತೆ ಸೇರಿದ ಕೆಟ್ಟೋಗ್ತಾನೆ, ಹುಳಿ ಆಗುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ವಿಪರೀತ ಖರ್ಚು ಮಾಡ್ಕೋತೀರಿ, ಭೋಗಕ್ಕೆ, ಆನಂದಕ್ಕೆ, ಸುತ್ತಾಟಕ್ಕೆ, ಏನಾದ್ರೂ ವಿಪರೀತ. ಬೆಳ್ಳಂಬೆಳಿಗ್ಗೆ ಕೆಲವ್ರಿಗೆ ಕುಡಿಯೋ ಬುದ್ಧಿ. ಮೊನ್ನೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೊರಟು ಬರ್ತಿದ್ದೇನೆ. ಯಾಕೆ ಹೇಳ್ತೀರ, ಅಲ್ಲೊಂದು ವಿಶೇಷವಾದಂಥ ಹೋಟ್ಲು. ನಾನು ಹೋಟ್ಲಲ್ಲಿ ಹೋಗಿ ತಿನ್ನಲ್ಲ, ಮನೆಯವ್ರು ಇದ್ದಾರಲ್ವಾ, ಆಯ್ತು ಅಂತ ಮಕ್ಕಳ ಜೊತೆ ಹೋಗಿ ತಿನ್ಬಿಟ್ಟು ಹಿಂಗೆ ಬರ್ತನು. ಎಷ್ಟು ಚೆನ್ನಾಗಿದೆ ಅನ್ನೋ ಗೊತ್ತರ. ಮಠ ಮಧ್ಯಾಹ್ನಪ್ಪ ಹೇಗೆ ಬಿದ್ದಾಗೋತ್ರ, ಫುಲ್ಲು ಕುಡಿದು ಬಿಟ್ಟಿದ್ದಾನೆ. ರಾಮ, ಏನೋ ಇದು ಬದುಕು ಎಲ್ಲೋ ಈ ಮಟ್ಟಕ್ಕೇನಾ ಇಷ್ಟು. ನೋಡಿ, ಎಲ್ಲ ಬೇಕು ಮಕ್ಕಳ, ನಮ್ಮನ್ನದು ಕಂಟ್ರೋಲ್ ಮಾಡಬಾರ್ದು, ನಮ್ಮನ್ನದು ಕಂಟ್ರೋಲ್ ಮಾಡಬಾರ್ದು. ಈ ಲೋಕಕ್ಕೆ ನಾವು ಚೆನ್ನಾಗಿರ್ಬೇಕು, ಲೋಕಕ್ಕೆ ಬಿಟ್ಬಿಡಿ. ನಾವು ನಮಗೆ ಚೆನ್ನಾಗಿರ್ಬೇಕು ಅಂದ್ರೆ ಅಂಥದ್ದು ಫುಲ್ಲು ಕಂಟ್ರೋಲ್ ತಗೊಳಕ್ ಬಿಡ್ಬೇಡಿ. ಅಷ್ಟು ನಶೆ, ಅಷ್ಟು ಒದ್ದಾಡೋ ಹಾಗೆ, ಅಷ್ಟು ವಾಂತಿ ಮಾಡೋ ಹಾಗೆ, ಅಷ್ಟು ಪ್ರಜ್ಞೆ ಕಳ್ಕೊಳ್ಳೋ ಹಾಗೆ ಯಾವುದೇ ವಿಚಾರ, ಅದು ಅಧಿಕಾರ ಇರ್ಬೋದು, ದೇವ್ರ ಸಮೇತ, ಗುರು ಸಮೇತ, ಪ್ರೀತಿ ಸಮೇತ, ಪ್ರೇಮ ಸಮೇತ, ಕಾಮ ಸಮೇತ, ಎಲ್ಲವೂ ನಶೆ ಆಗ್ಬಿಡುತ್ತೆ. ಜಾಗ್ರತೆ. ಮಕರಂ ನಶೆ. ಕುಂಭಂ ನಶೆಯಿಂದ ಹೊರಗಡೆ ಬರೋದಿನ. ಸೂಪರ್, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಒಂದು ದೈವ ಕಾರ್ಯ ಒಂದು ನಡೆಯುತ್ತದೆ. ಶನಿ ವಕ್ರ 2ನೇ ಮನೆಯಲ್ಲಿ ನಿಮ್ಮ ಮನೆಯೇ ನೋಡ್ತಿದ್ದಾನೆ. ರೇವತಿ ನಕ್ಷತ್ರ ಸಾರದಲ್ಲಿ ನೋಡ್ತಿದ್ದಾನೆ. ಬುಧ ಬೇರೆ ಅಲ್ಲಿ ಬ್ಯೂಟಿಫುಲಿ ಗುರು ಸಾರದಲ್ಲಿ ಕೂತು ಬಿಟ್ಟಿದ್ದಾನೆ. ಪುನರ್ವಸು ವಕ್ರ. ಸೊ ಯು ವಿಲ್ ಸಿ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್. ಬುಧ ಗುರುವಿನ ಸಾರದಲ್ಲಿದ್ದರೆ ದರ್ ಇಸ್ ಎ ಹೆಸರು, ಕೀರ್ತಿ, ಪ್ರತಿಷ್ಠೆ, ಜ್ಞಾನ, ಮಕ್ಕಳ ವಿಚಾರದಲ್ಲೊಂದು ಅದೃಷ್ಟ ಸಂಕೇತ. ಅದರಲ್ಲೂ ಆಕಸ್ಮಿಕ ಮಗು, ದೈವ ಮಗು, ಇಂಥವರಿಗೆ ಅದೊಂದು. ನಾವು ನೆನೆಸೇ ಇಲ್ಲದೆ ಒಂದು ಮಗು ಕೊಟ್ಬಿಟ್ಟಿರ್ತಾನೆ. ನೆನೆಸೇ ಇಲ್ಲದೆ ಕೆಲವರಿಗೆ ಗರ್ಭಾವಸ್ಥೆ, ನೆನೆಸೇ ಇಲ್ಲದೆ ಮದುವೆ. ಸೊ ಅಂಥದ್ದು ನಡೆದಿರ್ತಕ್ಕಂಥವರಿಗೆ ಅಲ್ಲೊಂದು ರಾಜಯೋಗವಾಗಿ ಬಿಡುತ್ತದೆ. ಬ್ಯೂಟಿಫುಲ್. ಮೀನರಾಶಿ, ಶುಕ್ರ 6ನೇ ಮನೆ. ಸ್ವಲ್ಪ ದುಡ್ಡು ಕಾಸು, ಜಾಗ್ರತೆ. ವಿಪರೀತ. ಹೋಟೆಲ್ ಉದ್ಯಮ, ಟ್ರಾವೆಲ್ ಉದ್ಯಮ, ಎಂಟರ್ಟೈನ್ಮೆಂಟ್, ವೆಡ್ಡಿಂಗ್ ಡೆಸ್ಟಿನಿ, ಈವೆಂಟ್ ಮ್ಯಾನೇಜ್ಮೆಂಟ್, ಕಲಾ ಮಾಧ್ಯಮ, ಅದನ್ನೇ ನೆಚ್ಕೊಂಡಿರೋರು, ಮೀಡಿಯಾನಲ್ಲಿ ಕೆಲಸ, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಬೇರೆ ಬೇರೆ ಪ್ರೋಗ್ರಾಮ್ಗಳು ನಡೆಸ್ತಿದ್ದೀರಿ, ಬ್ಲಾಗರ್ ಆಗಿದ್ದೀರಿ. ಸ್ವಲ್ಪ ಒತ್ತಡದ ಚಾಯ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಬರುವುದಿಲ್ಲ. ಇದೆ, ಹೊಟ್ಟೆ ತುಂಬ ಊಟ ಇದೆ, ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್, ಹೈ ಎಕ್ಸ್ಪೆಕ್ಟೇಷನ್, ತಾಲಿ ಊಟ ಇಲ್ಲ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.